ಸುಧೀಜನ ಸುಮಂದಾರಂ ಸುಧೀಂದ್ರ ಸುತ ಸುಪ್ರಿಯಂ ಸುಷಮೇಂದ್ರ ಗುರುಂ ವಂದೇ ಸುಜಯೇಂದ್ರ ಕರೋದ್ಭವಂ ಸುಜಯೇಂದ್ರ ಕರೋದ್ಭವಂ ಸುಷಮೇಂದ್ರ ಗುರುಂ ವಂದೇ ಸುಜಯೇಂದ್ರ ಕರೋದ್ಭವಂ. ಓ ಸುಷಮೀಂದ್ರ ತೀರ್ಥರೇ, ನೀವು ಸುಮಂದಾರರು, ಕೇಳಿದ್ದನ್ನೆಲ್ಲ ಕೊಡುವ ದೇವಲೋಕದ ವೃಕ್ಷದಂತೆ. ನಿಮ್ಮ ಅನುಗ್ರಹದ ಅನುಭಾವವೇ ನಮ್ಮನ್ನು ರಕ್ಷಿಸುತ್ತಿದೆ, ಪಾಲಿಸುತ್ತಿದೆ. ಇದನ್ನು ಮೆಲುಕು ಹಾಕುವುದೇ ತುಂಬ ಸಂತೋಷಕರವಾದ ಕ್ಷಣಗಳಾಗುತ್ತಿವೆ. ಈಗಂತೂ ನಿಮ್ಮ ಆರಾಧನೆಯ ಪರ್ವಕಾಲ. ವಿಶ್ವಾವಸುನಾಮ ಸಂವತ್ಸರದ ಚೈತ್ರ ಬಹುಳ ದ್ವಿತೀಯ ನಿಮ್ಮ ಆರಾಧನೆಯನ್ನು ಮಾಡುವಂತಹ ದೊಡ್ಡ ಸೌಭಾಗ್ಯ ನಮಗೆ ದೊರಕುತ್ತಿದೆ. ನಿಮ್ಮ ಸ್ಮರಣೆಯನ್ನು ಪ್ರತಿದಿನವೂ ಮಾಡುವುದು ನಮ್ಮ ಕರ್ತವ್ಯವಾಗಿದೆ. ಆದರೂ ಈ ಪರ್ವಕಾಲದಲ್ಲಿ ನಿಮ್ಮ ಸ್ಮರಣೆ, ನೀವು ಮಾಡಿದ ಅನುಗ್ರಹ, ನೀವು ಮಾಡಿದ ಗುರುರಾಜರ ಸೇವೆ, ಶ್ರೀಮನ್ ಮೂಲ ರಾಮಚಂದ್ರ ದೇವರ ಸೇವೆ, ಗುರುರಾಜರು ನಿಮ್ಮ ಮೇಲೆ ಮಾಡಿದ ಅನುಗ್ರಹ, ಅದರಿಂದ ನೀವು ಪೊರೆದ ಅಸಂಖ್ಯ ಭಕ್ತರ ಅನುಭವಗಳು ನಮ್ಮ ಕಣ್ಣ ಮುಂದೆ ನಿಲ್ಲುತ್ತಿವೆ. ಇದರಿಂದ ಮನಸ್ಸು ಅರಳಿದೆ. ಅರಳಿದ ಮನಸ್ಸಿನಿಂದ ನಿಮ್ಮ ಬಗ್ಗೆ 4 ಮಾತುಗಳು ನಮ್ಮ ಭಕುತಿಯಿಂದ, ನಮ್ಮ ಭಾವನೆಯಿಂದ ಹೊರಹೊಮ್ಮುತ್ತಿದೆ. ಇದನ್ನೆಲ್ಲ ವಾಕ್ಕುಸುಮಗಳನ್ನಾಗಿ ನಿಮ್ಮ ಪಾದಾರವಿಂದಗಳಿಗೆ ಅರ್ಪಿಸುತ್ತಿದ್ದೇವೆ. ಈ ವಾಕ್ಕುಸುಮಗಳು ಭಕುತಿ ಭಾವದಿಂದ ಕಟ್ಟಿದ್ದು, ವ್ಯಾಕರಣಾದಿ ಕಟ್ಟುಪಾಡುಗಳಿಂದಲ್ಲ. ನಮ್ಮಂತಹ ಪಾಮರರ ಈ ತೊದಲು ನುಡಿಗಳನ್ನು ಅತ್ಯಂತ ವಾತ್ಸಲ್ಯದಿಂದ ಸ್ವೀಕರಿಸಿ ಅನುಗ್ರಹಿಸಿ ನಮ್ಮನ್ನು ಉದ್ಧರಿಸಬೇಕೆಂದು ಈ ಮೂಲಕ ಪ್ರಾರ್ಥಿಸುತ್ತಿದ್ದೇವೆ. ಹರೇ ಶ್ರೀನಿವಾಸ. ಎಲ್ಲರಿಗೂ ನಮಸ್ಕಾರಗಳು. ಶ್ರೀ ಸುಷಮೀಂದ್ರ ಬಗ್ಗೆ ಒಂದೆರಡು ಮಾತುಗಳು. ನಡೆದಾಡುವ ರಾಯರು ಅಂತ ಕರೆಸಿಕೊಳ್ಳೋ ಇವರ ವಿಶೇಷತೆ ಅಂದರೆ ಅವರ ಮುಗ್ಧತೆ. ಬಹಳ ಸರಳ ಹಾಗೂ ಒಂದು ಮುಗ್ಧವಾದಂಥ ವ್ಯಕ್ತಿತ್ವ. ಎಲ್ಲರನ್ನೂ ಆಕರ್ಷಣೆ ಮಾಡುವಂಥ ಹಾಗೂ ಎಲ್ಲರೂ ತಮ್ಮನ್ನು ಇಷ್ಟಪಡುವಂತೆ ಮಾಡುವಂಥ ಒಂದು ವಿಶೇಷವಾದ ಗುಣ ಇವರದು. ಪೂರ್ವಾಶ್ರಮದಲ್ಲಿ ಅವರ ತಂಗಿ ಮೊಮ್ಮಗ ನಾನು. ಹಾಗಾಗಿ ಅವರನ್ನು ಹತ್ತಿರದಿಂದ ನೋಡೋ ಒಂದು ಸೌಭಾಗ್ಯ ನಮ್ಮದು. ಅಂದರೆ ಮಗುವಿನಂಥ ಮನಸ್ಸು ಇವರದು. ಒಂದು ಸಲ ಬೆಂಗಳೂರಲ್ಲಿ ಚಾಮರಾಜಪೇಟೆ ಸೀತಾಪತಿ ಅಗ್ರಹಾರದಿಂದ ನಮ್ಮ ಮನೆಗೆ ಅದೇ ಹೆಚ್ಚು ಕಡಿಮೆ ಒಂದು 4 ಕಿಲೋಮೀಟ್ರು ಬರೀ ಕಾಲಲ್ಲಿ ನಡ್ಕೊಂಡು ಬಂದಿದ್ರು. ಬಂದ ಮೇಲೆ ಇವರು ಮುಖದಲ್ಲಿ ಯಾವುದೇ ಥರ ಒಂದು ಆಲಸ್ಯ, ಸುಸ್ತು ಕಾಣಲಿಲ್ಲ. ನಗ್ನಗ್ತಾ ತಮಾಷೆ ಮಾಡಿಕೊಂಡೇ ಇದ್ರು. ಇವರಿಗೆ ಆಶ್ರಮ ಆಗತ್ತೆ ಅಂತ ಒಂದು ಮಾತು ಕೇಳಿ ಬಂದಾಗ ಅನೇಕರು ಇವರು ಇಷ್ಟು ದೊಡ್ಡ ಪೀಠ ನಿಭಾಯಿಸೋಕ್ಕಾಗತ್ತಾ ಅಂತ ಒಂದು ಅನುಮಾನ ವ್ಯಕ್ತಪಡಿಸಿದರು. ಆದರೆ ಆಮೇಲೆ ನಡೆದಿದ್ದೆಲ್ಲ ಪವಾಡ, ರಾಯರ ಚಿತ್ತ. ಇವರು ಸುಷಮೀಂದ್ರರಾಗಿ, ಎಲ್ಲರಿಗೂ ಬೇಕಾದವರಾಗಿ, ಜನಾನುರಾಗಿ ಆಗಿ ಪೀಠಕ್ಕೆ ತಕ್ಕ ಗೌರವನೇ ಸಲ್ಲಿಸಿದ್ರು. ಮಂತ್ರಾಕ್ಷತೆ ಕೊಡುವಾಗ ಎಲ್ಲರಿಗೂ, ಅಂದರೆ ಎಷ್ಟೇ ಜನ ಬರಲಿ, ಕಟ್ಟ ಕಡೆ ವ್ಯಕ್ತಿಗೆ ಮಂತ್ರಾಕ್ಷತೆ ಕೊಡೋ ತನಕ ಆ ಜಾಗ ಬಿಟ್ಟು ಅಲ್ಲಾಡ್ತಿರ್ಲಿಲ್ಲ. ಎಲ್ಲರನ್ನೂ ಪ್ರೀತಿಯಿಂದ ಮಾತಾಡಿಸ್ತಿದ್ರು. ತಂದೆ ಹೇಗಿದ್ದಾರೆ, ತಾಯಿ ಹೇಗಿದ್ದಾರೆ, ಅಣ್ಣ ತಮ್ಮ ಅಕ್ಕ ತಂಗಿ ಸ್ನೇಹಿತರು ಎಲ್ಲರ ಬಗ್ಗೆ ವಿಚಾರಿಸ್ತಿದ್ರು. ಅಂತ ಒಂದು ಸರಳವಾದ ಜೀವಿ. ಇವರ ಪವಾಡ ಒಂದು ಹೇಳಬೇಕು ನಾನು. ಒಂದ್ಸಲ ನಮ್ಮನೆಗೆ ಇವರು, ಅಂದರೆ ಇವರು ಪೀಠಾಧಿಪತಿ ಆದಮೇಲೆ ನಮ್ಮನೆಗೆ ಪಾದಪೂಜೆಗೆ ಬಂದಿದ್ರು. ಆಗ ಅವರಿಗೆ ಹೇಳಿದ್ವಿ ನಾವು, ಬುದ್ಧಿ ನಮ್ಮ ಬಾವಿಲಿ ಸ್ವಲ್ಪ ನೀರು ಕಮ್ಮಿ ಆಗಿದೆ, ಅನುಗ್ರಹ ಮಾಡಬೇಕು ಅಂತ. ತಕ್ಷಣ ಅವರು ಕೈಲಿ ಮಂತ್ರಾಕ್ಷತೆ ಹಿಡ್ಕೊಂಡು ರಾಯರನ್ನ ಸ್ತೋತ್ರ ಮಾಡಿ ಬಾವಿಗೆ ಮಂತ್ರಾಕ್ಷತೆ ಹಾಕಿದ್ರು. ನಂತರ 2 ದಿವಸದಲ್ಲಿ ಬಾವಿಲಿ ಯಥೇಚ್ಛವಾಗಿ ನೀರು ಬಂತು. ಇದು ನಾವು ಕಣ್ಣಾರೆ ಕಂಡಂಥ ಒಂದು ಪವಾಡ. ಇವ್ರನ್ನ ಹತ್ತಿರದಿಂದ ನೋಡಿದಂಥ ಅವ್ರ ಜೊತೆ ಒಂದು ಒಡನಾಟ ಇಟ್ಕೊಂಡಂಥ ನಾವುಗಳೇ ನಿಜವಾಗ್ಲೂ
ಸೌಭಾಗ್ಯವಂತರು. ಮುಗ್ಧತೆಗೆ ಇನ್ನೊಂದು ಹೆಸರೇ ಸುಷಮೇಂದ್ರರು. ಶ್ರೀಕೃಷ್ಣಾರ್ಪಣ ಮಸ್ತು. ಶ್ರೀಮೂಲಗೋಪಾಲಕೃಷ್ಣೋ ವಿಜಯತೆ. ಗೋಪಾಲಕೃಷ್ಣಂ ಸುಗುಣಾಭಿರಾಮಂ ವ್ಯಾಸಸ್ಯ ಹಸ್ತಾತ್ ಪ್ರಹ್ಯ ಮಧ್ವಃ ಸಮರ್ಚಯಾಮಾಸ ಮಹಾವಿಭೋಗೈ ಬ್ರಹ್ಮ ಯಥಾರಂಗಪತಿಂ ಸ್ವತಾತಂ. ಶ್ರೀ ಮೂಲಭಟ್ಟಾಭಿರಾಮೋ ವಿಜಯತೆ. ಶ್ರೀ ಮೂಲರಾಮೋ ವಿಜಯತೆ. ಶ್ರೀಕೃಷ್ಣ ಚರಣಾಂಬೋಜಗುಳಾಸ್ತಮಾನಸಾನ್ ವಿದ್ಯಾಪಯೋನಿಧಿ ಗುರುನ್ ವಂದೇಂ ಬುದ್ಧಿಶುದ್ಧಿ. ಜನ ಸುಮಂದಾರಂ ಸುಧೀಂದ್ರ ಸುತ ಸುಪ್ರಿಯಂ ಸುಷಮೀಂದ್ರ ಗುರುಂ ವಂದೇ ಸುಜೇಂದ್ರ ಕರೋದ್ಭವಂ. ಶ್ರೀ ಗುರುಭ್ಯೋ ನಮಃ. ನನ್ನ ಹೆಸರು ಟೀಕಾಚಾರ್ ಸೋಸ್ಲೆ, ಬೆಂಗಳೂರಿಂದ ಮಾತಾಡ್ತಾ ಇರೋದು. ಸುಷಮೀಂದ್ರ ಗುರುಗಳ ಬಗ್ಗೆ ಒಂದೆರಡು ವಾಕ್ಕುಸುಮಗಳು ನನ್ನ ಕಡೆಯಿಂದ. ನಮಗೆಲ್ರಿಗೂ ತಿಳಿದಿರೋ ಹಾಗೆ ನಡೆದಾಡುವ ರಾಯರು ಅಂತಲೇ ಪ್ರಸಿದ್ಧಿ ಸುಷಮೀಂದ್ರರು. ಆದ್ದರಿಂದ ನಮ್ಮ ಗುರುಗಳಾದ ವ್ಯಾಸರಾಜ ಮಠದ ಕರ್ನಾಟಕ ಸಿಂಹಾಧೀಶ್ವರಾಗಿದ್ದ ಶ್ರೀ ವಿದ್ಯಾಪಯೋನಿತೀರ್ಥ ಶ್ರೀಪಾದಂಗಳವರು ಹಾಗೂ ಶ್ರೀ ಸುಷಮೇಂದ್ರ ಸ್ವಾಮಿಗಳ ಮಧ್ಯೆ ಇದ್ದ ಅಭಿನಾಭಾವ ಸಂಬಂಧ ಹಾಗೂ ಒಡನಾಟದ ಬಗ್ಗೆ ಒಂದೆರಡು ಮಾತುಗಳನ್ನು ಆಡಕ್ಕೆ ಬಯಸ್ತೀನಿ. ಮೊದಲಿಂದಲೂ ವ್ಯಾಸರಾಜ ಮಠ ಹಾಗೂ ರಾಘವೇಂದ್ರ ಸ್ವಾಮಿ ಮಠ ಅಣ್ಣ ತಮ್ಮಂದ್ರ ಮಠ ಅಂತಲೇ ಭಾಳ ಪ್ರಸಿದ್ಧ. ಮಧ್ವಾಚಾರ್ಯ ಕಾಲಕ್ಕೆ, ಆಮೇಲೆ ಜಯತೀರ್ಥರ ಕಾಲಕ್ಕೆ, ಆಮೇಲೆ ವಿದ್ಯಾಧರಾಜರ ಕಾಲಕ್ಕೆಲ್ಲ ಮೂಲ ಗೋಪಾಲಕೃಷ್ಣ ದೇವ್ರನ್ನ, ಮೂಲ ಪಟ್ಟಾಭಿರಾಮದೇವ್ರನ್ನ, ಮೂಲ ರಾಮದೇವ್ರನ್ನ ಎಲ್ಲರನ್ನೂ ಒಂದೇ ಪೀಠದಲ್ಲಿಟ್ಟು ಪೂಜೆ ಮಾಡ್ತಾಯಿದ್ರು. ಅದನ್ನು ಇವಾಗ ಇಮ್ಯಾಜಿನ್ ಮಾಡ್ಕೊಂಡ್ರೇ ಮೈಯೆಲ್ಲ ರೋಮಾಂಚನವಾಗುತ್ತೆ. ಮಧ್ವ ಮತದ ಅವಿಚ್ಛಿನ್ನ ಪರಂಪರೆಗಳಾದ ವ್ಯಾಸರಾಜ ಮಠ ಹಾಗೂ ರಾಯರ ಮಠದಲ್ಲಿ ಇನ್ನೂ ಆ ಪೂಜಾ ವೈಭವವನ್ನು ನಾವು ನೋಡ್ಬೋದು. ನಮ್ಮ ಗುರುಗಳಾದ ವಿದ್ಯಾಪಯೋನಿತೀರ್ಥರ ಕಾಲಕ್ಕೂ ಇಂದಿಗೂ ಎಷ್ಟೋ ಜನ ಭಕ್ತರು ಜ್ಞಾಪಿಸ್ಕೊತಾ ಇರ್ತಾರೆ. ಆ ಪೂಜಾ ವೈಭವ, ಗೋಪಾಲಕೃಷ್ಣನ ಮೆರೆಸ್ತಾ ಇದ್ದ ರೀತಿ ಭಾಳ ಚೆನ್ನಾಗಿರ್ತಾಯಿತ್ತು ಅಂತ. ಅದೇ ಥರ ಸುಷಮೇಂದ್ರ ತೀರ್ಥ ಕಾಲಕ್ಕೂ ಮೂಲ ರಾಮದೇವರ ಪೂಜೆ ನೋಡೋಕ್ಕೆ 2 ಕಣ್ಣು ಸಾಲದು, ಆ ಪೂಜಾ ವೈಭವಗಳು. ಸೊ ಆ ಸಾಮ್ಯತೆನೇ ನಾವು ಇಬ್ಬರು ಗುರುಗಳಲ್ಲೂ ಕಾಣಬಹುದು. ಇಬ್ಬರು ಸ್ವಾಮಿಗಳ ವ್ಯಕ್ತಿತ್ವ ಬಗ್ಗೆ ನೋಡೋದಾದರೆ, ವಿದ್ಯಾಪಯೋನಿತೀರ್ಥರು ಅವ್ರನ್ನ ಮಧ್ವ ಮತದ ಸಿಂಹ ಅಂತಲೇ ಕರೀತಾಯಿದ್ರು. ಅವರು ಆ ದರ್ಬಾರ್ ಮಾಡಬೇಕಾದ್ರೆ ವ್ಯಾಸರಾಯರೇ ಅವರಲ್ಲಿ ಸನ್ನಿಹಿತರಾಗಿ ಭಕ್ತರನ್ನು ಅನುಗ್ರಹಿಸ್ತಾ ಇದ್ದ ರೀತಿ. ಅದೇ ನಮ್ಮ ಸುಷಮೇಂದ್ರ ಸ್ವಾಮಿಗಳನ್ನು ನೋಡಿದ್ರೆ ಮುಗ್ಧ ಮಗುವಿನಂಥ ಒಂದು ವ್ಯಕ್ತಿತ್ವ, ಆ ಸೌಮ್ಯತೆ, ಆ ಥರದ ವ್ಯಕ್ತಿತ್ವ ಇದ್ದ ಸ್ವಾಮಿಗಳು. ಆದರೆ ಇಬ್ಬರಲ್ಲೂ ಅಂಥ ಅಪಾರವಾದ ಭಕ್ತರ ಮೇಲಿನ ಪ್ರೀತಿ ಹಾಗೂ ಯಾರನ್ನೇ ನೋಡಿದ್ರು ಇವ್ರು ನಮ್ಮವರು ಅನ್ನೋ ಭಾವ, ಅವ್ರನ್ನ ಆಶೀರ್ವಾದ ಮಾಡ್ತಾ ಇದ್ದಿದ್ದ ರೀತಿ. ಆಮೇಲೆ ನಮ್ಮ ವಿದ್ಯಾಪಯೋನಿತೀರ್ಥರು ಮಂತ್ರಸಿದ್ಧಿಗೆ ಪ್ರಸಿದ್ಧರು. ಎಷ್ಟೋ ಜನ ಮಕ್ಕಳಾಗದೇ ಇದ್ದಾಗ ಸಂತಾನ ಗೋಪಾಲಕೃಷ್ಣ ದೇವರಲ್ಲಿ ಒಂದು ಅಂಗಾರವನ್ನು, ಮೂಲ ಗೋಪಾಲಕೃಷ್ಣ ದೇವರಲ್ಲಿ ಒಂದು ಅಂಗಾರವನ್ನು ಕೊಟ್ಟಾಗ ಎಷ್ಟೋ ಮನೆಗಳಲ್ಲಿ ಸಂತಾನೋತ್ಪತ್ತಿ ಆಗಿದ್ದ ನಿದರ್ಶನಗಳಿವೆ. ಅದೇ ರೀತಿ ನಮ್ಮ ಸುಷಮೇಂದ್ರ ಗುರುಗಳು ನಡೆದಾಡುವ ರಾಯರು ಅಂತಲೇ ಪ್ರಸಿದ್ಧಿ. ಎಷ್ಟೋ ಜನಕ್ಕೆ ಅವರ ಮಂತ್ರಸಿದ್ಧಿಯಿಂದ ಮಂತ್ರಾಕ್ಷತೆ ಕೊಟ್ಟು ಎಷ್ಟೋ ಜನ ಉದ್ಧಾರ ಆಗಿರೋದನ್ನು ಕೇಳಿದ್ದೀವಿ. ನಮ್ಮ ಗೊತ್ತಿರೋ ಬಂಧುಗಳಲ್ಲೇ ಒಬ್ಬರಿಗೆ ಕ್ಯಾನ್ಸರ್ ಫೈನಲ್ ಸ್ಟೇಜ್ ಹೋಗಿ ಇನ್ನೇನು ವೈದ್ಯರು ಏನೂ ಆಗೋದೇ ಇಲ್ಲ ನಿಮಗೆ ಅಂತ ಕೈ ಬಿಟ್ಟಾಗ ಸುಷಮೇಂದ್ರ ತೀರ್ಥರನ್ನ ಪಾದಪೂಜೆಗೆ ಕರೆಸಿದ್ದಾಗ ಸುಷಮೇಂದ್ರ ತೀರ್ಥರು ಅವ್ರನ್ನ ನೋಡಿ ಏನಾಗಿದೆ ನಿಮಗೆ ಅಂತ ಕೇಳಿ, ಈ ಥರ ಕ್ಯಾನ್ಸರು ಅಂತ ಅಕ್ಕಪಕ್ಕದಲ್ಲಿರೋರು ಹೇಳಿದಾಗ ಏನಿಲ್ಲ, ಏನೂ ಆಗಿಲ್ಲ, ನೀನು ಹೋಗೋ ರಾಯರು ಕಾಪಾಡ್ತಾರೆ ಹೋಗು ಅಂತ ಮಂತ್ರಾಕ್ಷತೆ ಕೊಟ್ಟವರಿಗೆ ಅದೇ ಮಂತ್ರಾಕ್ಷತೆಯನ್ನು ದಿನ ಅವರು ಪ್ರಸಾದವಾಗಿ ಒಂದೊಂದೇ ಕಾಳನ್ನು ತೊಗೊಂಡು ಅವರು ಕ್ಯಾನ್ಸರಿಂದ ವಿಮುಕ್ತರಾಗಿ ಇನ್ನೂ ಮುಂದೆ ಚೆನ್ನಾಗಿ ಬಾಳಿರೋದನ್ನು ನಾವು ಕೇಳಿದ್ದೀವಿ. ವಿದ್ಯಾಪಯೋನಿತೀರ್ಥರು ಹಾಗೂ ಸುಷಮೇಂದ್ರರು ಇಬ್ಬರು ಸ್ವಾಮಿಗಳಾಗಿದ್ದಾಗ ಅವರು ಪರಸ್ಪರ ಒಬ್ಬರ ಮೇಲಿದ್ದ ಭ್ರಾತೃತ್ವ ಹಾಗೂ ಸೌಹಾರ್ದತೆ ಹಾಗೂ ಅಭಿಮಾನಗಳು ಪರಸ್ಪರ ಇವತ್ತಿಗೂ ಭಾಳ ಜನ ನೆನೆಸ್ಕೋತಾರೆ ಅದನ್ನು. ಅದು ಒಂದು ಎಸ್ಪೆಷಲಿ ನವವೃಂದಾವನದಲ್ಲಿ ಪದ್ಮನಾಭ ತೀರ್ಥರ ಆರಾಧನೆನ ಸುಷಮೇಂದ್ರರು, ವಿಜ್ಞಾನ ನಿಧಿಗಳು ಹಾಗೂ ವಿದ್ಯಾಪಯೋನಿತೀರ್ಥರ ಆರಾಧನೆ ಒಟ್ಟಿಗೆ ಮಾಡಿ ಅದೊಂದು ಐಕಾನಿಕ್ ಫೋಟೋ ಆಗಿ ಇವತ್ತಿಗೂ ನಭೂತ ನಭವಿಷ್ಯತಿ ಥರ ಎಲ್ಲರ ಮನಸ್ಸಲ್ಲೂ ಕೂತಿದೆ. ಹಾಗೂ ಎಷ್ಟೋ ಕಡೆ
ರಾಯರ ಪ್ರತಿಷ್ಠಾಪನೆಯನ್ನು ಇಬ್ಬರು ಸೇರಿ ಮಾಡಿರೋ ನಿದರ್ಶನಗಳಿವೆ. ಒಬ್ಬರ ಮೇಲೆ ಒಬ್ರಿಗೆ ಪರಸ್ಪರ ಇದ್ದಿದ್ದ ಅಭಿಮಾನ ಇದು ಎತ್ತಿ ತೋರಿಸುತ್ತೆ. ಒಂದು ಇವತ್ತಿನ ಸಮಾಜಕ್ಕೂ ಒಂದು ಮೇಲ್ಪಂಕ್ತಿನ ಹಾಕಿ ಭಕ್ತರನ್ನ ಉದ್ಧಾರ ಮಾಡಿದ್ದಾರೆ. ಆದ್ದರಿಂದ ಗುರುಗಳ ಸ್ಮರಣೆಯನ್ನು ಮಾಡ್ತಾ ನಂದೆರಡು ಮಾತನ್ನು ಗುರುಗಳಿಗೆ ಸಮರ್ಪಣೆ ಮಾಡ್ತಾ ಮುಗಿಸ್ತಾ ಇದ್ದೀನಿ. ಕೃಷ್ಣಾರ್ಪಣಮಸ್ತು. ಯಾಂ ಋಷಯೋ ಮಂತ್ರಕೃತೋ ಮನೀಷಿಣಃ ತ್ಯಾಗೇ ನೈಕೆ ಅಮೃತತ್ವಮಾನಶುಃ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ನಮ್ಮ ಮಹತ್ವ ಪರಂಪರೆಯಲ್ಲಿ ಅನೇಕ ಗುರುಗಳು, ಯತಿಗಳು, ಸನ್ಯಾಸಿಗಳು, ಪೀಠಾಧಿಪತಿಗಳು ತಮ್ಮ ಪೀಠಗಳಲ್ಲಿ ವಿರಾಜಿಸಿ ಪರಂಪರೆಯಲ್ಲಿ ಆಯಾ ಕಾಲಕ್ಕೆ ತಮ್ಮ ತಪಸ್ಸು ಪ್ರತಿಭೆಗಳಿಂದ ಹರಿತತ್ವದ ತಿರುಳನ್ನು ಸಮಾಜಕ್ಕೆ ನೀಡಿ ಸಮಾಜ ತಿದ್ದುವ ಕಾರ್ಯವನ್ನು ಆಯಾ ಕಾಲಕ್ಕೆ ಮಾಡಿ ಶ್ರೀಮದ್ ಆಚಾರ್ಯರ ಮೂಲ ಉದ್ದೇಶವನ್ನು ಸಫಲಗೊಳಿಸಿರ್ತಕ್ಕಂಥದ್ದು ಎಲ್ಲರಿಗೂ ಗೊತ್ತಿರತಕ್ಕಂಥ ವಿಷಯವೇ. ಈ ಪರಂಪರೆಗಳಲ್ಲಿ ಕೆಲವರು ತಮ್ಮ ವಿದ್ಯೆಗಳಿಂದ, ಪಾಂಡಿತ್ಯಗಳಿಂದ, ವಾದಗಳಿಂದ, ಗ್ರಂಥ ರಚನೆ ಮುಂತಾದ ಕಾರ್ಯಗಳಿಂದ, ಸಂಚಾರಗಳಿಂದ ವಿದ್ವತ್ ಶಿಷ್ಯ ಸಂಪತ್ತನ್ನು ವೃದ್ಧಿಗೊಳಿಸುವುದರಿಂದ ರಾಜರುಗಳಿಗೆ ಮಾರ್ಗದರ್ಶಕರಾಗಿ ಆರ್ಥಿಕ ಕ್ಷೇತ್ರಗಳಲ್ಲಿ, ಕಲೆ, ಸಾಹಿತ್ಯ ಮುಂತಾದ ಕ್ಷೇತ್ರಗಳಲ್ಲಿ ತಮ್ಮದೇ ಆದ ಕೊಡುಗೆಗಳನ್ನು ನೀಡಿ ಖ್ಯಾತರಾಗಿದ್ದಾರೆ. ಆದರೆ ಕಾರುಣ್ಯ ಎಂಬ ಒಂದು ಹಿರಿತತ್ವವನ್ನು ತಮ್ಮ ನಡೆನುಡಿಗಳಲ್ಲಿ ತೋರಿ ಸಮಾಜಕ್ಕೆ ಅತ್ಯಂತ ಅವಶ್ಯಕವಾಗಿರ್ತಕ್ಕಂಥ ಮಹತ್ ಸಮಾಧಾನಗಳನ್ನು ನೀಡಿರುವವರಲ್ಲಿ ಕೆಲವು ನಾವು ಗುರುತಿಸಬಹುದಾಗಿದೆ. ಅವರುಗಳಲ್ಲಿ ಕಳಶಪ್ರಾಯರಾಗಿ ನಿಲ್ತಕ್ಕಂಥವರು ಗುರುಸಾರ್ವಭೌಮರಾದಂಥ ಶ್ರೀ ರಾಘವೇಂದ್ರ ತೀರ್ಥರು ಎಂಬುದು ಹೆಮ್ಮೆಯ ವಿಷಯ. ರಾಯರ ಕಾರುಣ್ಯ ಈ ವಿಷಯವಾಗಿ ದೊಡ್ಡ ಪ್ರಬಂಧವನ್ನೇ ಸಾಕಷ್ಟು ಜನ ಮಂಡಿಸಿ ತಮ್ಮ ಅನುಭವಗಳನ್ನು ಹೇಳಿಕೊಂಡಿರ್ತಕ್ಕಂಥದ್ದು ನಾವು ಕೇಳಿದ್ದೇವೆ. ಮಂತ್ರಾಲಯಾದಿಯಾಗಿ ರಾಜ್ಯದಲ್ಲಿ, ರಾಷ್ಟ್ರಮಟ್ಟದಲ್ಲಿ, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಲಕ್ಷಾಂತರ ಕೋಟ್ಯಾಂತರ ಭಕ್ತಾದಿಗಳು, ಶಿಷ್ಯರುಗಳಿಗೆ ತಮ್ಮ ಕಾರುಣ್ಯವೆಂಬ ಆಯಸ್ಕಾಂತದಿಂದ ತಮ್ಮಲ್ಲಿ ಆಕರ್ಷಿಸಿ ಜೀವಗಳಿಗೆ ಬೇಕಾಗಿರ್ತಕ್ಕಂಥ ಸಮಾಧಾನಗಳನ್ನು ನೀಡಿ ರಾಯರು ಎಲ್ಲರ ಮನೆಯವರೇ ಆಗಿಬಿಟ್ಟಿರ್ತಕ್ಕಂಥದ್ದು ನಾವು ನೋಡ್ತಾ ಇದ್ದೇವೆ. ರಾಯರು ತೋರಿಸತಕ್ಕಂಥ ಈ ಹಾದಿಯಲ್ಲೇ ತಮ್ಮನ್ನು ಅಳವಡಿಸಿಕೊಂಡು ತಮ್ಮನ್ನು ಅರಸಿ ಬಂದ ಅರ್ಥಿಗಳಿಗೆ ಸದಾ ನಗುಮುಖದ ಸಾಂತ್ವನ ಹಾಗೂ ಮಾರ್ಗದರ್ಶನವನ್ನು ನೀಡಿ ನಡೆದಾಡುವ ರಾಯರು ಎಂಬ ಹೆಗ್ಗಳಿಕೆಯನ್ನು ಪಡೆದ ವಿಭೂತಿ ಪುರುಷರು ಶ್ರೀ ಸುಷಮೀಂದ್ರ ತೀರ್ಥರು. ಹೆಸರಿನಲ್ಲಿ ಏನಿದೆ, ಸುಷಮಿ ಎಂಬತಕ್ಕಂಥದ್ದು ಅತ್ಯಂತ ರಮಣೀಯವಾದಂಥ ಒಂದು ನಾಮ. ಇದು ಮೃದುಗೊಳಿಸುವುದು ಎಂಬ ಭಾವವನ್ನು ನೀಡುತ್ತದೆ ಎಂಬುದು ವೇದದ ಕೆಲವು ಮಂತ್ರಗಳಲ್ಲಿ ನಾವು ಕಂಡುಬರ್ತದೆ. ಯಜುರ್ವೇದದ ಆರಂಭಿಕ ಮಂತ್ರಗಳಲ್ಲಿ ಕೆಲವೊಂದು ಕಡೆ ಹೀಗೆ ಬರ್ತದೆ: ಗೃಣ್ಯಾಂ ಯದ್ರಿರಸಿವಾನಸ್ಪತ್ಯ ಸ ಇದಂ ದೇವೇಭ್ಯೋ ಹವ್ಯಗುಂ ಸುಷಮಿ ಶಮಿಶ್ವೇಷಾಮಾವದೋರ್ಜಾಮಾವದ. ಹೀಗೆ ಈ ಮಂತ್ರ ಸಾಕ್ತಾ ಹೋಗುತ್ತೆ. ಇದು ಯಜ್ಞಪೂರ್ವದ ತಯಾರಿಯಲ್ಲಿ ಧಾನ್ಯಗಳನ್ನು ದೇವತೆಗಳು ಸ್ವೀಕರಿಸುವಂತೆ ಕಚ್ಚಾ ಧಾನ್ಯಗಳನ್ನು ಮೃದುಗೊಳಿಸುವಿಕೆಯನ್ನು ಸುಷಮಿ ಅಂತ ಗುರುತಿಸುತ್ತಾರೆ, ಹಾಗೆ ಹೇಳಲಾಗಿದೆ. ಹಾಗೆ ಶ್ರೀ ಸುಷಮೀಂದ್ರ ತೀರ್ಥರು ಕಲಿಯುಗದಲ್ಲಿ ತಮ್ಮ ಪ್ರಭಾವವನ್ನು ಮತ್ತು ಪರಿಸರದಲ್ಲಿ ಇರತಕ್ಕಂಥ ಅರ್ಥಿಗಳಿಗೆ, ಕಷ್ಟದಲ್ಲಿರುವವರಿಗೆ ತಾವಾಗೇ ಹಸನ್ಮುಖದಿಂದ ಕ್ಲೇಶಗಳನ್ನು ಮೃದುಗೊಳಿಸಿ ಶ್ರೀ ರಾಯರ ಸೇವೆಗೆ ಅಣುಗೊಳಿಸಿ ಉದ್ಧರಿಸಿದ ಕೀರ್ತಿ ಶ್ರೀ ಸುಷಮೀಂದ್ರ ತೀರ್ಥರಿಗೆ ಬರ್ತಾ ಇದೆ ಅಂತ ಹೇಳೋಕ್ಕೆ ಹೆಮ್ಮೆ ಆಗ್ತದೆ. ಈ ಒಂದು ಸುಷಮೀಂದ್ರ ತೀರ್ಥರ ಕಾರುಣ್ಯಕ್ಕೆ ಒಳಪಟ್ಟವರು, ಕಾರುಣ್ಯವನ್ನು ಸವಿದವರು ಸಾಕಷ್ಟು ಜನ ತಮ್ಮ ಅನುಭವಗಳನ್ನು ಪುಸ್ತಕ ರೂಪದಲ್ಲಿ, ಲೇಖನಗಳಲ್ಲಿ ತಮ್ಮ ಭಾವಗಳನ್ನು ನಾನಾ ರೀತಿಯಲ್ಲಿ ವ್ಯಕ್ತಪಡಿಸಿರುವುದು ನಾವು ನೋಡಿದ್ದೇವೆ. ಹೀಗೆ ನನ್ನಲ್ಲೂ ಒಂದೆರಡು ಅನುಭವಗಳು ಈ ಈ ಈ ವರ್ಷಗಳಲ್ಲಿ ನಡೆದಿದ್ದು ಇದೆ.
ಅದರಲ್ಲಿ ಒಮ್ಮೆ ಶ್ರೀಗಳು ನಂಜನಗೂಡಿನಲ್ಲಿ ಸಂಚಾರದಲ್ಲಿರುವಾಗ ಮಠದ ಪ್ರಾಂಗಣದಿಂದ ಬೃಂದಾವನಕ್ಕೆ ಹಿಂದೆ ಇರತಕ್ಕಂಥ ಪಂಚಬೃಂದಾವನಕ್ಕೆ ಹೋಗುವ ಒಂದು ದಾರಿ, ತಮ್ಮ ಪರಿವಾರದಿಂದ ಹೊರಡ್ತಾ ಇದ್ದ ಶ್ರೀಗಳು ಹೋಗುವಾಗ ದೂರದಿಂದ ಅನಾರೋಗ್ಯ ಪೀಡಿರ್ತಕ್ಕಂಥ ನಮ್ಮ ಪಿತಾಮಹರು ಮತ್ತು ಪಿತೃಗಳನ್ನು ದೂರದಿಂದ ಗುರುತಿಸ್ಬಿಟ್ಟು ತಮ್ಮ ಅನುಚರರಿಂದ ತಕ್ಷಣವೇ ವಿಮುಖರಾಗಿ ಸೀದಾ ನಡ್ಕೊಂಡು ಬಂದು ನಮ್ಮ ಪಿತಾಮಹರಲ್ಲಿ ಹೇಗಿದ್ದೀರಾ, ಏನಾಗಿದೆ ಎಂಬತಕ್ಕಂಥ ಒಂದು ವಿಚಾರವನ್ನು ಮಾಡಿ ಎಲ್ಲವೂ ಸರಿ ಹೋಗ್ತದೆ, ಧೈರ್ಯವಾಗಿರಿ ಎಂದು ಹರಿಸಿ ಮಂತ್ರಾಕ್ಷತೆಗಳನ್ನು ಅನುಗ್ರಹಿಸಿ ರಾಯರನ್ನು ನೆನೆಸುವಂಥ ಒಂದು ಅನುಗ್ರಹಿಸಿ ಕಾರುಣ್ಯವನ್ನು ನೀಡ್ತಾರೆ. ಇದು ಒಂದು ಅತ್ಯಂತ ಸೂಕ್ಷ್ಮ ಮತ್ತು ತಮ್ಮ ಹೃದಯದಿಂದ ಆಶೀರ್ವದಿಸಿದ ದೃಶ್ಯಗಳು ನನ್ನ ಕಣ್ಣು ಮುಂದೆ ನಡೆಯಿತು. ಇದು ತುಂಬ ರೋಮಾಂಚನವಾದಂಥ ಒಂದು ಕ್ಷಣಗಳು. ಇದನ್ನು ಅನುಭವಿಸಿದವರೇ ಧನ್ಯರು. ಹೀಗೆ ಇಂತಹ ಉದಾಹರಣೆಗಳು ಸಾಕಷ್ಟು ಸಿಗ್ತವೆ ನಮ್ಮ ಸಮಾಜದಲ್ಲಿ ಇವತ್ತಿಗೂ ಕೂಡ. ಈ ಒಂದು ಅದ್ಭುತ ಕಾರಣಗಳಿಂದಲೇ ಶ್ರೀ ಸುಷುಮ್ನೇಂದ್ರ ತೀರ್ಥರನ್ನು ನಡೆದಾಡುವ ರಾಯರು ಎಂಬ ಖ್ಯಾತಿಯನ್ನು ನೀಡಿ ಸರ್ವ ಜನರು ಅವರನ್ನು ನಡೆದಾಡುವ ರಾಯರು ಅಂತಲೇ ಗುರುತಿಸ್ತಾ ಇದ್ದಾರೆ. ತಮ್ಮ ಜೀವನವನ್ನೇ ರಾಯರ ಸೇವೆಯಲ್ಲಿ ಸಮರ್ಪಿಸಿ ಒಂದು ಸಾತ್ವಿಕತೆಯನ್ನು ಮೆರೆದ ಸಂತರಲ್ಲಿ ಶ್ರೀ ಸುಷುಮ್ನೇಂದ್ರ ತೀರ್ಥರು ಅಗ್ರಗಣ್ಯರು. ಮೃದುವಾದುದು ಯಾವಾಗಲೂ ಮಧುವಾಗಿರುತ್ತದೆ. ಯಾರ ಹೃದಯವು ಮೃದುಭಾವದಿಂದ ಕೂಡಿದೆಯೋ ಅದು ಮಧುರವಾಗಿರುತ್ತದೆ ಅನ್ನೋದು ಅನೇಕ ಸಾಹಿತ್ಯಗಳಲ್ಲಿ, ತಮ್ಮ ಪುರಾಣ ಮುಂತಾದ ಲೇಖನಗಳಲ್ಲಿ ನಾವು ಕಾಣ್ತೇವೆ. ಮೃದುತ್ವವೇ ಮನುಷ್ಯತ್ವದ ಅತ್ಯಂತ ಉನ್ನತವಾದ ಹಂತ ಅಂತ ಕೆಲವೊಂದು ಮಂತ್ರಗಳು ಹೇಳ್ತವೆ. ಹಾಗಾಗಿಯೇ ರುದ್ರ ಪ್ರಶ್ನ ಅಂತ ಒಂದು ಯಜುರ್ವೇದ ಮಂತ್ರ, ಎಲ್ರಿಗೂ ಗೊತ್ತಿರ್ತಕ್ಕಂತೆ ರುದ್ರ ನಮಕ ಚಮಕ. ಈ ರುದ್ರ ಚಮಕದ ರುದ್ರ ನಮಕದ ಕೊನೆಯ ಪ್ರಶ್ನೆಯಲ್ಲಿ, ಕೊನೆಯ ಭಾಗದಲ್ಲಿ, ಕೊನೆಯ ಮಂತ್ರಗಳಲ್ಲಿ ಎಲ್ಲ ಈ ನಮಕ ಮಂತ್ರವು ಎಲ್ಲೋ ಭಕ್ತನು ದೇವರಲ್ಲಿ ನನಗೆ ಅದು ಕೊಡು, ಇದು ಕೊಡು, ಅದು ಕೊಡು ಅಂತ ಎಲ್ಲ ನಾನಾ ಸಂಪತ್ತುಗಳನ್ನು ಕೇಳ್ತಾ ಹೋಗ್ತಾನೆ. ಕೊನೆಯಲ್ಲಿ ಏನು ಕೇಳ್ತಾನೆ ಅಂತಂದರೆ, ಮಧು ಮನಿಷ್ಯೆ ಮಧು ಜನಿಷ್ಯೆ ಮಧು ವಕ್ಷಾಮಿ ಮಧು ವದಿಷ್ಯಾಮಿ ಮಧುಮತಿಂ ದೇವೇಭ್ಯೋ ವಾಚಮುದ್ಯಾಸಗುಂ ಶುಶ್ರೂಷೇಣ್ಯಾಂ ಮನುಷ್ಯೇಭ್ಯಸ್ತಮ್ಮ ದೇವ ಅವಂತು ಶೋಭಾಯೈ ಪಿತರೋನು ಮದಂತು ಅಂತ ಕೊನೆಗೊಳಿಸ್ತಾರೆ ಈ ಮಂತ್ರವನ್ನು. ಏನು ಇದರ ಭಾವಾರ್ಥ ಅಂತಂದರೆ, ನನ್ನ ನೋಟ ಮಧುವಾಗಿರಲಿ, ನನ್ನ ಮಾತು ಮಧುವಾಗಿರಲಿ, ನನ್ನ ಬುದ್ಧಿ ಮನಸ್ಸುಗಳು ಮಧುವಾಗಿರಲಿ ಎಂಬ ಪ್ರಾರ್ಥನೆ ಇಲ್ಲಿದೆ. ಈ ಮಧುರ ಭಾವವನ್ನು ತಮ್ಮ ಹೃದಯಾಂತರಾಳದಲ್ಲಿ ಹೊಂದಿರತಕ್ಕಂಥವರು ಕಾರುಣ್ಯವನ್ನು ತೋರಿಸದೆ ಮತ್ತೇನೂ ತೋರಿಸೋಕ್ಕೆ ಸಾಧ್ಯವಿಲ್ಲ. ಆ ಸ್ಥಿತಿಯನ್ನು ತಲುಪಿದ ಮಹಾಮಹಿರ ಬಗ್ಗೆ ಹೇಳುವುದು ಬಹಳ ಕಠಿಣ. ಅವರ ಸಾನ್ನಿಧ್ಯ ಅನುಭವಿಸಿದವರೇ ಧನ್ಯರು ಮತ್ತು ಅವರು ಅನುಗ್ರಹ ಹೊಂದಿದವರೇ ಪುಣ್ಯವಂತರು. ಈ ಒಂದೆರಡು ಮಾತುಗಳನ್ನು ತಮ್ಮಲ್ಲಿ ಹಂಚಿಕೊಳ್ಳುವುದಕ್ಕೆ ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥ ಪ್ರತಿಷ್ಠಾನಕ್ಕೆ ಧನ್ಯವಾದಗಳನ್ನು ತಿಳಿಸುತ್ತಾ, ನಮ್ಮ ಮಾತುಗಳನ್ನು ಶ್ರೀ ಸುಷುಮ್ನೇಂದ್ರ ತೀರ್ಥ ಗುರು ಅಂತರ್ಗತ, ಶ್ರೀ ರಾಘವೇಂದ್ರ ತೀರ್ಥ ಗುರು ಅಂತರ್ಗತ, ಭಾರತೀಯ ರಮಣ ಮುಖ್ಯಪ್ರಾಣ ಅಂತರ್ಗತ ಶ್ರೀ ಲಕ್ಷ್ಮೀ ಹೈಗ್ರೀವ ದೇವರಲ್ಲಿ ಸಮರ್ಪಿಸುತ್ತಾ ನನ್ನ ಮಾತುಗಳನ್ನು ಕೊನೆಗೊಳಿಸ್ತಾ ಇದ್ದೇನೆ. ಶ್ರೀಕೃಷ್ಣ ಅರ್ಪಣಮಸ್ತು. ನಾನು ಕಂಡ ನಡೆದಾಡುವ ರಾಯರು. ಸುಷುಮ್ನೇಂದ್ರ ಗುರುಭ್ಯೋ ನಮಃ. ಈ ಪವಿತ್ರವಾದ ಹೆಸರನ್ನು ಕೇಳಿದೊಡನೆ ನನ್ನ ಮನಸ್ಸು ಶಾಂತಗೊಳ್ಳುತ್ತದೆ. ಸುಷುಮ್ನೇಂದ್ರ ತೀರ್ಥರು ನನ್ನ ಇಷ್ಟ ಗುರುಗಳು. ಗುರುಗಳ ಮುಗ್ಧ ಮನಸ್ಸು ಮತ್ತು ಹೃದಯ ವೈಶಾಲ್ಯತೆ ಯಾರಿಗೆ ತಾನೇ ಇಷ್ಟವಾಗುವುದಿಲ್ಲ? ಆ ಮಗುವಿನಂಥ ನಗು ಎಲ್ಲರಲ್ಲೂ ಆತ್ಮವಿಶ್ವಾಸ ತುಂಬುತ್ತಿತ್ತು. ಗುರುಗಳು ನಡೆದು ಬರುತ್ತಿದ್ದರೆ ರಾಯರೇ ನಡೆದು ಬರುತ್ತಿರುವ ಹಾಗೆ ಕಾಣುತ್ತಿತ್ತು. ಗುರುಗಳ
ಆ ಹೃದಯ ವೈಶಾಲ್ಯತೆ ಎಷ್ಟಿತ್ತೆಂದರೆ ಯಾವುದೇ ಭಕ್ತ ಸಮೂಹ ಬಂದರೂ ಅವರಿಗೆ ಮಂತ್ರಾಕ್ಷತೆ ನೀಡದೆ ಎಂದೂ ಬರಿಗೈಯಲ್ಲಿ ಕಳುಹಿಸುತ್ತಿರಲಿಲ್ಲ. ಗುರುಗಳಿಗೆ ಮಂತ್ರಾಕ್ಷತೆ ಕೊಡುವುದೆಂದರೆ ಅದೆಲ್ಲೆಲ್ಲದ ಉತ್ಸಾಹ. ಅವರು ಕಣ್ಣು ಮುಚ್ಚಿ ಮನದಲ್ಲಿಯೇ 1-2 ನಿಮಿಷ ರಾಯರಿಗೆ ಪ್ರಾರ್ಥನೆ ಮಾಡಿ ರಾಯರು ಕಾಪಾಡುತ್ತಾರೆ ಎಂಬ ನುಡಿಯನ್ನು ಹೇಳುವುದರ ಮೂಲಕ ಮಂತ್ರಾಕ್ಷತೆಯನ್ನು ಭಕ್ತರಿಗೆ ನೀಡಿದರೆ ಅಂದುಕೊಂಡಂತಹ ಕೆಲಸಗಳು 100% ಯಶಸ್ಸು ಸಿಗುತ್ತಿತ್ತು. ಎಷ್ಟೋ ಮಿರಾಕಲ್ಗಳು ನಡೆದಿರುವುದನ್ನು ಭಕ್ತರ ಬಾಯಲ್ಲಿ ಸ್ವತಃ ನಾನೇ ಕೇಳಿದ್ದೇನೆ. ನನ್ನ ಜೀವನದಲ್ಲಿ ಆದ ಒಂದು ಅದ್ಭುತ ಘಟನೆಯನ್ನು ಹಂಚಿಕೊಳ್ಳಲು ಬಯಸುತ್ತೇನೆ. ವರ್ಷ 2003 ಸುಷಮೀಂದ್ರರು ನಮ್ಮ 5th ಬ್ಲಾಕ್ ಜಯನಗರ ಮಠಕ್ಕೆ ಆಗಮಿಸಿದ್ದರು. ಅಂದು ಗುರುಗಳ ದರ್ಶನ ಪಡೆಯುವ ತವಕ ನನಗೆ ಬಹಳ ಇತ್ತು. ಇದನ್ನು ನಾನು ನನ್ನ ತಂದೆಗೆ ಹೇಳಿದೆ. ಅವರು ಕೂಡಲೇ ನನ್ನನ್ನು ಗುರುಗಳ ಆಶೀರ್ವಾದ ಪಡೆಯಲು ಮಠಕ್ಕೆ ಕರೆದೊಯ್ದರು. ಸುಷಮೀಂದ್ರರು ಮಠದ ಮಹಡಿಯಲ್ಲಿ ಭಕ್ತ ಸಮೂಹಕ್ಕೆ ಆಶೀರ್ವದಿಸುತ್ತಿದ್ದರು. ನನ್ನ ತಂದೆಯವರು ಗುರುಗಳ ಸಮೀಪ ನನ್ನನ್ನು ಕರೆದೊಯ್ದು, ಇವನು ನನ್ನ ಹಿರಿಯ ಮಗ, ಕೆಲಸಕ್ಕೆ ಪ್ರಯತ್ನ ಪಡುತ್ತಿದ್ದಾನೆ, ತಾವು ಆಶೀರ್ವಾದ ಮಾಡಬೇಕು ಎಂದು ಗುರುಗಳನ್ನು ಪ್ರಾರ್ಥಿಸಿದರು. ತಕ್ಷಣವೇ ಗುರುಗಳು ತಮ್ಮ ಮುಷ್ಟಿಯಲ್ಲಿ ಮಂತ್ರಾಕ್ಷತೆ ಹಿಡಿದು ಕಣ್ಣು ಮುಚ್ಚಿ 1-2 ನಿಮಿಷ ಪ್ರಾರ್ಥನೆ ಮಾಡಿ, ವೇದವ್ಯಾಸ, ಇಗೋ ಈ ಮಂತ್ರಾಕ್ಷತೆಯನ್ನು ಸ್ವೀಕರಿಸು. ರಾಯರು ನಿನ್ನನ್ನು ಕಾಪಾಡುತ್ತಾರೆ. ವೈಶಾಖ ಮಾಸ ಮುಗಿದ ಕೂಡಲೇ ನಿನಗೆ ಒಳ್ಳೆಯ ಕೆಲಸ ಸಿಗುತ್ತದೆ, ಏನೂ ಚಿಂತಿಸಬೇಡ ಎಂದು ಆಶೀರ್ವದಿಸಿದರು. ನನಗೆ ಎಲ್ಲಿಲ್ಲದ ಸಂತೋಷವಾಯಿತು. ಈ ರೀತಿ ನನ್ನನ್ನು ಮಾತನಾಡಿಸಿ ಆಶೀರ್ವಾದ ಮಾಡುತ್ತಾರೆಂದರೆ ನಾನೇ ಪುಣ್ಯವಂತ. ಗುರುಗಳು ಹೇಳಿದ ಹಾಗೆ ವೈಶಾಖ ಮಾಸ ಮುಗಿಯಿತು, ನನಗೆ ಕೆಲಸವೂ ಸಿಕ್ಕಿತು. ಈ ಘಟನೆ ಇಂದಿಗೂ ನನ್ನ ಕಣ್ಣು ಮುಂದೆ ಬರುತ್ತದೆ. ಗುರುಗಳು ಭಕ್ತಾದಿಗಳಿಗೆ ಹೇಳುತ್ತಿದ್ದುದು ಎರಡೇ: 108 ಬಾರಿ ಓಂ ಶ್ರೀ ರಾಘವೇಂದ್ರಾಯ ನಮಃ ಹೇಳಿಕೋ, ರಾಯರು ಎಂದಿಗೂ ನಿನ್ನ ಕೈ ಬಿಡುವುದಿಲ್ಲ, ಕಾಪಾಡುತ್ತಾರೆ. ಇಂತಹ ಗುರುಗಳನ್ನು ಪಡೆದ ನಾವು ಧನ್ಯರು. ಅವರ ದರ್ಶನ ಪಡೆದ ಭಕ್ತ ಸಮೂಹವೇ ಭಾಗ್ಯವಂತರು. ಸುಧೀಜನ ಸುಮಂದಾರಂ ಸುಧೀಂದ್ರ ಸುತ ಸುಪ್ರಿಯಂ ಸುಷಮೀಂದ್ರ ಗುರುಂ ವಂದೇ ಸುಜಯೀಂದ್ರ ಕರೋದ್ಭವಂ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ಸುಧೀಜನ ಸುಮಂದಾರಂ ಸುಧೀಂದ್ರ ಸುತ ಸುಪ್ರಿಯಂ ಸುಷಮೀಂದ್ರ ಗುರುಂ ವಂದೇ ಸುಜಯೀಂದ್ರ ಕರೋದ್ಭವಂ. ಸ್ವಯಮೀಂದ್ರ ಕರಾಬ್ಧ್ಯೋತ್ತಂ ರಾಘವೇಂದ್ರ ಗುರುಪ್ರಿಯಂ ಸ್ವಯತೀಂದ್ರ ಗುರುಂ ವಂದೇ ಮೂಲರಾಮಾರ್ಚನೆಯರತಂ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಪರಮಪೂಜ್ಯ ಶ್ರೀ ಶ್ರೀ ಸುಷಮೀಂದ್ರ ತೀರ್ಥ ಶ್ರೀಪಾದಂಗಳವರ ಆರಾಧನಾ ಸಂದರ್ಭದಲ್ಲಿ ಅವರ ಬಗ್ಗೆ 1-2 ವಾಕ್ಯಗಳಲ್ಲಿ ಅವರನ್ನು ಸ್ಮರಿಸುತ್ತೇನೆ. ಬಹುಶಃ ನಾನು ಕೇಳಿರೋ ಹಾಗೆ ಬದ್ರಿ ಯಾತ್ರೆಯನ್ನು ಯಾರು ಕೂಡ 2 ಬಾರಿ ಅಥವಾ ಅದಕ್ಕಿಂತ 1 ಬಾರಿಗಿಂತ ಹೆಚ್ಚು ಯಾರು ಮಾಡಿರೋದು ನಾನು ಕೇಳಿಲ್ಲ. ಆದರೆ ಶ್ರೀ ಸುಷಮೀಂದ್ರ ತೀರ್ಥ ಶ್ರೀಪಾದಂಗಳವರು ಬದ್ರಿ ಯಾತ್ರೆಯನ್ನು 2 ಬಾರಿ ಮಾಡಿದ್ದಾರೆ ಅಂತ ನಾನು ಕೇಳಿದ್ದೇನೆ. ಬಹುಶಃ ಅದು ಅತ್ಯಂತ ಒಂದು ಸುಂದರ ಕಾಲ. ಯಾಕಂದ್ರೆ ಯಾರು ಕೂಡ 2 ಬಾರಿ ಮಾಡಕ್ ಸಾಧ್ಯ ಇಲ್ಲ. ಯಾಕೆ ಅಂದ್ರೆ ಈಗ ಒಬ್ರು ಯತಿಗಳು ಸಂಚಾರ ಮಾಡ್ತಿದ್ದಾರೆ ಅಂದ್ರೆ ಅವರ ಹಿಂದೆ ಸಂಸ್ಥಾನ ಇರುತ್ತೆ. ಸೊ ದೈನಂದಿನ ಪೂಜೆ ಪುನಸ್ಕಾರಗಳೆಲ್ಲ ಮಾಡಬೇಕು. ಸೊ ಅವೆಲ್ಲವನ್ನು ಇಟ್ಕೊಂಡು ಅವರು ಬಹಳ ಅಚ್ಚುಕಟ್ಟಿಂದ 2 ಬಾರಿ ಮಾಡಿದ್ದಾರೆ. ಸೊ ಇದು ಬಿಟ್ರೆ ಅವರು ಆಕ್ಚುಲಿ ನಾವು ಸುರೇಂದ್ರ ತೀರ್ಥರು ಕಾಲದಲ್ಲಿ ಅವರ ಚರ್ಮ ಶ್ಲೋಕದಲ್ಲಿ ಹೇಳ್ತಾರೆ ತ್ರಿವಾರಂ ಭೂ ಪ್ರದಕ್ಷಿಣಂ ಅಂತ. ಸೊ ಸುರೇಂದ್ರ ತೀರ್ಥರು ಬಿಟ್ರೆ ಪರಂಪರೆಯಲ್ಲಿ ಸುಷಮೀಂದ್ರ ತೀರ್ಥ ಶ್ರೀಪಾದಂಗಳವರೇ 2 ಬಾರಿ ಮಾಡಿದ್ದಾರೆ. ಅದೊಂಥರ ಒಂದು ಬಹಳ ಸಂತೋಷದ ಸುದ್ದಿ. ಇನ್ನೊಂದು ನಾನೇನ್ ಕೇಳಿರೋದು ಅಂದ್ರೆ, ಈಗ ಯಾರೇ ಕೂಡ ಸ್ವಾಮಿಗಳ ಹತ್ರ ಬಂದು ನಮ್ಮ ಮನೆಯಲ್ಲಿ ನಿಮ್ಮ ಪಾತ್ ಪೂಜೆ ಮಾಡಬೇಕು ಅಥವಾ ಮೂಲರಾಮಚಂದ್ರನ ಪೂಜೆ ಆಗ್ಬೇಕು ಅಂತೆಲ್ಲ ಬೇಡ್ಕೊಂಡಾಗ ಯಾರೇ ಬಂದ್ರು ಕೂಡ ಅವರು ಇಲ್ಲ ಅಂತ ಹೇಳಿಲ್ಲ. ನಂಗೆ ಒಬ್ರಿಬ್ರಲ್ಲೇ ಹೇಳಿರೋದು, ಸುಮಾರು ಜನ ಹೇಳಿದ್ದಾರೆ. ಎಲ್ಲಿ ಅವರು ಸಂಚರಿಸ್ತಿರೋ ಜಾಗವೇ ಇಲ್ಲ, ಹಂಗಿದೆ ಅದು ಆಕ್ಚುಲಿ.
ಯಾರು ಹೇಳಿದ್ರು ಕೂಡ ಇಲ್ಲಿ ಹೋಗ್ತಾರೆ, ಬಹಳ ಇದು ಮಾಡಿ ಅನುಗ್ರಹ ಮಾಡಿ ಎಲ್ಲವನ್ನು ಅವ್ರಿಗೆ ಅನುಗ್ರಹ ಮಾಡಿ ಬರ್ತಾರೆ. ಇನ್ನ ಒಂದು ಏನಂದ್ರೆ ನಾನ್ ಕೇಳಿರೋ ಹಾಗೆ ಸುಷಮೀಂದ್ರ ತೀರ್ಥರು ಬಹಳ ಜನಕ್ಕೆ ಅನುಗ್ರಹ ಮಾಡಿದ್ದಾರೆ. ನಾನು ಹಾಗೆ ಇಲ್ಲೊಂದು ಅಂಗಡಿಗೆ ಹೋಗಿದ್ದೆ. ಸೊ ಅಲ್ಲಿ ನೋಡಿದಾಗ ಅವ್ರ ಫೋಟೋ ಇತ್ತು ಅಂಗಡಿಲಿ. ಇವ್ರು ನಿಮಗೆ ಗೊತ್ತಾ ಅಂತ ನಾನು ಕೇಳಿದೆ. ಅವ್ರು ಹೇಳಿದ್ರು ಗೊತ್ತು ನನಗೆ, ಇವರು ರಾಘವೇಂದ್ರ ಸ್ವಾಮಿ ಮಠದ ಬಂದಿರೋ ಪೀಠಾಧಿಪತಿಗಳು ಅಂದ್ರು. ಅವಾಗ ನೋಡಿ ನಂಗೆ ಬಹಳ ಆಶ್ಚರ್ಯ ಆಯ್ತು. ಅವಾಗ ಹಾಗೆ ಮಾತಾಡ್ತಾ ಅವ್ರು ಹೇಳಿದ್ರು, ಇವರಿಂದನೇ ನಾನು ಅಭಿವೃದ್ಧಿ ಆಗಿದ್ದು, ಫುಲ್ಲು ಅವ್ರ ಅನುಗ್ರಹದಿಂದ ಎಲ್ಲವನ್ನೂ ಪಡೆದುಕೊಂಡೆ ಅಂತ ಹೇಳ್ತಾರೆ. ಇನ್ನ ಅವರ ಬೃಂದಾವನ ಸ್ಥಾನದ ನಂತರ 2009ರಲ್ಲಿ ಮಂತ್ರಾಲಯದಲ್ಲಿ ಫ್ಲಡ್ ಆಯ್ತು. ನಾವಾಗ ಇನ್ನ ಚಿಕ್ಕ ಹುಡುಗ. ಸೊ ಕೆಲವ್ರು ಮಾತಾಡ್ತಾ ಕೇಳ್ತಿದ್ದೆ, ಇದು ಫ್ಲಡ್ ಬಂದಿದೆ, ಬೃಂದಾವನ ಇರುತ್ತೋ ಇರಲ್ವೋ, ಅಥವಾ ಅದು ಏನಾಗಿರುತ್ತೋ ಏನೋ ಅನ್ನೋ ಬಹಳ ಅವರು ದುಃಖದಿಂದ ಹೇಳ್ತಾ ಇದ್ರು. ಯಾವಾಗ ಅವ್ರ ಕಲಾಕೃಷ್ಣ ಮಾಡಿದ್ರು ಅದಾದ್ಮೇಲೆ ನಂಬಕ್ ಸಾಧ್ಯನೇ ಇಲ್ಲ. ಹೇಳ್ತಾರೆ ಅವ್ರ ಬೃಂದಾವನ ಏನೂ ಆಗಿರ್ಲಿಲ್ಲ ಅವಾಗ. ಸೊ ಅಂತ ಮಹನೀಯರ ಆರಾಧನಾ ಸಂದರ್ಭದಲ್ಲಿ ಅವರನ್ನು ನೆನೆಯುತ್ತಾ ಸ್ಮರಿಸುತ್ತಾ, ಅವರ ಆರಾಧನಾ ಕಾರ್ಯಗಳಲ್ಲಿ ಭಾಗವಹಿಸುತ್ತಾ, ಅವರ ಎರಡು ವಾಕ್ಯಗಳಲ್ಲಿ ಅವರನ್ನು ಸ್ಮರಿಸುತ್ತಾ ಮಾತನ್ನು ಮುಗಿಸ್ತೇನೆ. ಶ್ರೀಕೃಷ್ಣ ಅರ್ಪಣಮಸ್ತು. ಧ್ರುವಾದಿದ್ವಾಂತರವೇ ವೈಷ್ಣವೇಂದೇ ವರೇಂದವೇ ಶ್ರೀರಾಘವೇಂದ್ರ ಗುರವೇ ನಮೋ ಅತ್ಯಂತ ದಯಾಳವೇ ಮುಕೋಪಿ ಯತ್ಪ್ರಸಾದೇನ ಮುಕುಂದ ಶಯನಾಯತೆ ಅಜರಾಜಾಯತೆ ವೃತ್ತೋ ರಾಘವೇಂದ್ರಂ ತಮಾಶ್ರಯೇ ಸುಧೀಜನಸುಮಂದಾರಂ ಸುಧೇಂದ್ರಸುತಸುಪ್ರಿಯಂ ಸುಷಮೇಂದ್ರ ಗುರುಂ ವಂದೇ ಸುಜಯೇಂದ್ರ ಕರೋದ್ಭವಂ. ನಮಸ್ಕಾರ. ಇವತ್ತು ನಾನು ಮುಂದೆ ಬರುವ ಚೈತ್ರ ಮಾಸ ಕೃಷ್ಣ ಪಕ್ಷ ಉತ್ತರಾಯಣ ವಸಂತ ಋತು ದ್ವಿತೀಯ ಅಂದು ಇವರ ಮಧ್ಯಾರಾಧನೆ ಮಂತ್ರಾಲಯದಲ್ಲಿ ನಡೆದಿದೆ. ಸುಷಮೀಂದ್ರ ತೀರ್ಥ ಶ್ರೀಪಾದಂಗಳ ಬಗ್ಗೆ ಆದ ಒಂದೆರಡು ಅನುಭವಗಳನ್ನು ಹಂಚಿಕೊಳ್ಳುತ್ತಿದ್ದೇನೆ. ಸುಷಮೀಂದ್ರ ಬಗ್ಗೆ ಹೇಳಬೇಕು ಅಂತಂದರೆ, ಯಾವ ರೀತಿ ಚರ್ಮಶ್ಲೋಕದಲ್ಲಿ ಸುಧೀಜನ ಸುಮಂದಾರಂ ಅಂತ ಹೇಗಿದೆ, ಯಾವ ರೀತಿ ಹೂವು ಪರಿಮಳವ ಎಲ್ಲೆಡೆ ಬೀಳುತ್ತದೆ, ಸುಮಂದಾರವನ್ನು ಬೀರುತ್ತದೆ, ಅದೇ ರೀತಿ ಸುಷಮೀಂದ್ರರು ರಾಯರ ಅನುಗ್ರಹದಿಂದ ಕೃಪೆಗೆ ಪಾತ್ರರಾಗಿ ರಾಯರ ಮುಖಾಂತರ ಎಲ್ಲ ಜನರಿಗೂ ಸುಮಂದಾರವನ್ನು ಬೀರಿ ಒಳ್ಳೆಯದನ್ನು ಮಾಡುತ್ತಿದ್ದರು. ಸೊ ನನಗೂ ಆದ ಒಂದು ಸಣ್ಣ ಅನುಭವ. ಸರಿಸುಮಾರು 20 ವರ್ಷಗಳ ಹಿಂದೆ, ನನಗೆ ಆಗ 21-22 ವಯಸ್ಸಿರ್ಬೋದು. ಸೊ ಸುಷಮೀಂದ್ರರು ಸಂಚಾರದಲ್ಲಿ ಬಂದು ಮೈಸೂರಿನಲ್ಲಿ ನೆಲೆಸಿದರು. ಮುಂದೆ ಅವರು ದಕ್ಷಿಣ ಭಾರತದ ಸಂಚಾರವನ್ನು ಹಮ್ಮಿಕೊಂಡಿದ್ದರು. ಆ ಸಂದರ್ಭದಲ್ಲಿ ನಾನು ರಾಮದೇವರ ಪೂಜೆಯನ್ನು ನೋಡಲು ಮೈಸೂರಿನ ಶ್ರೀಮಠಕ್ಕೆ ಹೋಗಿದ್ದೆ. ರಾಮದೇವರ ಪೂಜೆ ಆಯಿತು, ತೀರ್ಥಪ್ರಸಾದ ಎಲ್ಲ ಆದ ನಂತರ ಸ್ವಾಮಿಗಳ ಹತ್ತಿರ ಹೋಗಿ ಮಂತ್ರಾಕ್ಷತೆ ಇಸಿಕೊಂಡು ಆಶೀರ್ವಾದ ಪಡೆಯಲು ಹೋಗಿದ್ದೆ. ಸೊ ಮಂತ್ರಾಕ್ಷಿ ಎಲ್ಲ ಕೊಟ್ಟು ಆಶೀರ್ವಾದ ಮಾಡಿದರು. ಮತ್ತು ಮುಂದಿನ ಸಂಚಾರಕ್ಕೆ ತೆರಳುವ ಸಮಯ ಆಯಿತು. ಅವರು ಹೋಗುವ ಸಮಯದಲ್ಲಿ ನಾನು ಹೊರಗಡೆ ರಸ್ತೆಯಲ್ಲಿ ನಿಂತು ನೋಡುತ್ತಿದ್ದೆ. ಅವರು ಕಾರಿನಲ್ಲಿ ಕುಳಿತು ಹೋಗುವ ಸಮಯ. ಸೊ ಅವ್ರಿಗೆ ಯಾವ ರೀತಿ ಏನನ್ನಿಸ್ತು ಗೊತ್ತಿಲ್ಲ, ನನ್ನ ಕರೆದು, ಸೊ ನೀನು ನಮ್ಮ ಜೊತೆ ಸಂಚಾರಕ್ಕೆ ಬಾ, ಎಲ್ಲ ಒಳ್ಳೆಯದಾಗತ್ತೆ. ನಾವು ದಕ್ಷಿಣ ಭಾರತ ಸಂಚಾರಕ್ಕೆ ಹೊರಟಿದ್ದೀವಿ. ಶ್ರೀರಂಗಮ್, ಮಧುರೈ, ರಾಮೇಶ್ವರಂ, ಕನ್ಯಾಕುಮಾರಿ ಈ ಎಲ್ಲ ಸ್ಥಳಗಳನ್ನು ನೋಡೋ ಅವಕಾಶ ಸಿಗುತ್ತದೆ, ನೀನು ನಮ್ಮ ಜೊತೆ ಬಾ ಹೇಳಿದರು. ಸೊ ನನಗೆ ಆಗಿನ ಸಂದರ್ಭದಲ್ಲಿ ನಾನು ಒಂದು ಕೆಲಸವನ್ನು ಹುಡುಕುವ ನಿಟ್ಟಿನಲ್ಲಿದ್ದೆ. ಕೆಲಸ ಏನು ಸಿಕ್ಕಿರಲಿಲ್ಲ. ಸೊ ಸ್ವಾಮಿಗಳ ಆಜ್ಞೆಯಂತೆ ನಾನು ಸಂಚಾರ ಹೊರಡಲಿಕ್ಕೆ ಒಂದು 10 ನಿಮಿಷದಲ್ಲಿ ತಯಾರಿ ಮಾಡಿಕೊಂಡು ಹೊರಟೆ. ಸೊ ನೋಡಿದ್ರೆ ಅಲ್ಲಿ ಹಿಂದೆಡೆ ಸಿಬ್ಬಂದಿಗಳ
ಬಸ್ಸಿನಲ್ಲಿ ಜಾಗ ಇರಲಿಲ್ಲ. ಸೊ ಸುಷುಮೀಂದ್ರರು ಗೊತ್ತಾಗಿ ಕೊನೆಗೆ ನಮ್ಮ ಕಾರಿನಲ್ಲೇ ನೀನು ಹಿಂದೆ ಕೂತುಕೊಂಡು ಬಾ, ಪರವಾಗಿಲ್ಲ, ಏನೂ ಆಗೋದಿಲ್ಲ, ಎಲ್ಲ ಒಳ್ಳೆಯದಾಗತ್ತೆ ಅಂತ ಹೇಳಿದ್ರು. ಸೊ ಆ ರೀತಿ ಒಂದು ಮನೋಭಾವ ಸುಷುಮೀಂದ್ರ ತೀರ್ಥರದು. ಸೊ ನನ್ನ ಕರ್ಕೊಂಡು ಎಲ್ಲ ತೀರ್ಥಕ್ಷೇತ್ರಗಳಲ್ಲಿ ತುಂಬ ವಿಜೃಂಭಣೆಯಿಂದ, ತುಂಬ ವೈಭೋಗದಿಂದ, ಎಲ್ಲಿ ಹೋದರೂ ಅಲ್ಲಿ ತುಂಬ ಜನಸಾಗರ. ಆ ರೀತಿ ವಿಜೃಂಭಣೆಯಿಂದ ಎಲ್ಲ ಕಡೆ ದರ್ಶನಗಳಾಯಿತು. ಶ್ರೀರಂಗಮಲ್ಲಿ ಆಗಲಿ, ರಾಮೇಶ್ವರಮ್ಮು, ಮಧುರೈ, ಕನ್ಯಾಕುಮಾರಿ, ಈ ರೀತಿ ಎಲ್ಲ ಕ್ಷೇತ್ರಗಳನ್ನು ಭೇಟಿ ಮಾಡಿ ಕೊನೆಗೆ ಮೈಸೂರಿಗೆ ಬಂದು ನನ್ನನ್ನು ಮೈಸೂರಿನಲ್ಲಿ ಬಿಟ್ಟು ಅವರು ಸಂಚಾರ ಮುಂದುವರಿಸಿ ಮಂತ್ರಾಲಯಕ್ಕೆ ಹೋದರು. ಅದು ಹೋಗಿ ಸರಿಸುಮಾರು ಒಂದು 2 ರಿಂದ 3 ದಿವಸದಲ್ಲಿ ನನಗೆ ಹಿಂದೂಸ್ತಾನ್ ಲಿವರ್ ಅಂತ ಒಂದು ಒಳ್ಳೆ ಕಂಪನಿಯಲ್ಲಿ ಆಫರ್ ಬಂತು. ಸೊ ಈ ರೀತಿ ನನಗೆ ಸುಷುಮೀಂದ್ರರೇ ಸ್ವತಃ ಕರೆದುಕೊಂಡು ಹೋಗಿ ಎಲ್ಲ ಕ್ಷೇತ್ರಗಳ ದರ್ಶನ ಮಾಡಿಸಿ ಮತ್ತು ಆಶೀರ್ವಾದ ಮಾಡಿ ಅನುಗ್ರಹ ಮಾಡಿದರು. ಅದರಿಂದ ನಮಗೆ ಒಂದು ಒಳ್ಳೆ ಕಂಪನಿಯಲ್ಲಿ ಕೆಲಸ ಸಿಕ್ಕಿತು. ಸೊ ಇದೇ ರೀತಿ ಅವರು ಎಲ್ಲರಿಗೂ ತುಂಬ ಅನುಗ್ರಹವನ್ನು ಮಾಡಿದ್ದಾರೆ, ರಾಯರು ಮಾಡಿಸಿದ್ದಾರೆ ಅವರ ಮುಖಾಂತರ. ಸೊ ಹೀಗೆ ಎಲ್ಲರಿಗೂ ಒಳ್ಳೆಯದಾಗಿದೆ ಅಂತ ಅಂದ್ಕೊಂಡು ಈ ನನ್ನ ಒಂದು ಸಣ್ಣ ಅನುಭವವನ್ನು ಅವರ ಆರಾಧನಾ ಸಂದರ್ಭದಲ್ಲಿ ಹಂಚಿಕೊಳ್ಳಲು ಇಷ್ಟಪಡುತ್ತೇನೆ. ಸರ್ವೇ ಜನಾಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳೇನೇ ಭವಂತು. ಶ್ರೀ ಕೃಷ್ಣಾರ್ಪಣಮಸ್ತು. ಸುಧೀಜನ ಸುಮಂದಾರಂ ಸುಧೀಂದ್ರ ಸುತ ಸುಪ್ರಿಯಂ ಸುಷಮೇಂದ್ರ ಗುರುಂ ವಂದೇ ಸುಜೇಂದ್ರ ಕರೋದ್ಭವಂ. ನನ್ನ ಬಾಲ್ಯದಿಂದ ಶ್ರೀ ಸುಷುಮೀಂದ್ರ ತೀರ್ಥರು ಯಾವ ತರಹ ಪೂರ್ವಾಶ್ರಮದಲ್ಲಿ ಅವರ ಜೊತೆಯಲ್ಲಿ ಇದ್ದು ನನಗೆ ಮಾರ್ಗದರ್ಶಕರಾಗಿ ಮತ್ತು ನನ್ನ ಉದ್ಧಾರಕರಾಗಿ ಯಾವ ತರಹ ನನಗೆ ಅನುಗ್ರಹ ಮಾಡಿದ್ದಾರೆಂಬುದನ್ನು ತಿಳಿಸುವುದಕ್ಕೆ ಈ ಸುಷುಮೇಂದ್ರ ಆರಾಧನಾ ಸಂದರ್ಭದಲ್ಲಿ 4-5 ಮಾತುಗಳನ್ನು ತಿಳಿಸಲು ಇಷ್ಟಪಡುತ್ತೇನೆ. ಶ್ರೀ ಸುಷುಮೇಂದ್ರ ತೀರ್ಥರು, ನಾನು ಮಂತ್ರಾಲಯದಿಂದ ಚಿಕ್ಕಮಗಳೂರಿಗೆ ಬಂದಾಗ ನಮ್ಮ ರಿತ್ತಿ ಗುರುರಾಜಾಚಾರ್ಯರು, ನಮ್ಮ ವಿದ್ಯಾಗುರುಗಳು ಮತ್ತು ಮಾವಂದಿರು ಹಾಗೂ ನಮ್ಮ ಅಜ್ಜಿಯ ತಮ್ಮ ಆದ ಶ್ರೀತಿ ಗುರುರಾಜಾಚಾರ್ಯರು ಚಿಕ್ಕಮಗಳೂರಿನಲ್ಲಿ ಮಂತ್ರಾಲಯದಿಂದ ಚಿಕ್ಕಮಗಳೂರಿಗೆ ಹೋದಾಗ ಸುಷುಮೇಂದ್ರ ತೀರ್ಥರು ಪೂರ್ವಾಶ್ರಮದಲ್ಲಿ ಬಂದು ನನಗೆ ಅಲ್ಲಿ ಶಾಲೆ ಸೇರಿಸುವುದ ಮೊದಲುಗೊಂಡು ನಂತರ ಮೈಸೂರಿಗೆ ನಾನು ಬಂದಾಗ ಅಲ್ಲಿ ಶ್ರೀ ಸುಜೇಂದ್ರ ತೀರ್ಥರಿಂದ ಸಂಸ್ಥಾಪಿಸಲ್ಪಟ್ಟ ಗುರುಸಾರ್ವಭೌಮ ವಿದ್ಯಾಪೀಠ ನಮಗಾಗಿ ಪ್ರಾರಂಭಿಸಬೇಕೆಂದು ಹೇಳಿದಾಗ ಶ್ರೀ ಸುಜೇಂದ್ರ ತೀರ್ಥರು ಪ್ರಾರಂಭ ಮಾಡಿ ಅದರ ಮೊದಲನೇ ವಿದ್ಯಾರ್ಥಿಗಳಾಗಿ ನಾನು ಮತ್ತು ನಿರಂಜನ ಮತ್ತು ಸುರೇಶ್, ಗೋಪಾಲಕೃಷ್ಣ, ಈ ಥರ ಹಲವಾರು ಸಹಪಾಠಿಗಳೊಂದಿಗೆ ನಮ್ಮ ಗುರುಸಾರ್ವಭೌಮ ವಿದ್ಯಾಪೀಠದ ಮೊದಲನೇ ವಿದ್ಯಾರ್ಥಿಗಳಾಗಿ ಮೊದಲನೇ ವರ್ಷದಲ್ಲಿ ಪ್ರಾರಂಭ ಆಯಿತು. ಆಗ ಸುಜೇಂದ್ರ ತೀರ್ಥರು ಸುಷುಮೇಂದ್ರರಿಗೆ ಅಂದರೆ ಪೂರ್ವಾಶ್ರಮದ ಸುಷುಮೇಂದ್ರರಿಗೆ ಹೇಳಿದ್ದು, ಈ ವಿದ್ಯಾರ್ಥಿಗಳು ಇಲ್ಲೇ ಇದ್ದು ಓದುತ್ತಾರೆ, ನೀವೆಲ್ಲ ಅವರಿಗೆ ಮಾರ್ಗದರ್ಶನ ಮಾಡಿ ಮತ್ತು ಅವರಿಗೆ ಸರಿಯಾಗಿ ನೋಡಿಕೊಳ್ಳಬೇಕು ಎಂದು ಹೇಳಿದ್ರು. ಅದೇ ಪ್ರಕಾರವಾಗಿ ನಾವು ಎಲ್ಲ ವಿದ್ಯಾರ್ಥಿಗಳು ವಿದ್ಯಾಪೀಠ ಪಾಠವನ್ನು ಮುಗಿಸಿಕೊಂಡು ಶಾಲೆಗಳಿಗೆ ಹೋಗುತ್ತಿದ್ದೆವು. ನಮಗೆ ಧಾರ್ಮಿಕವಾಗಿ ಮತ್ತು ಲೌಕಿಕವಾಗಿ ಶಿಕ್ಷಣ ಹೊಂದುವುದಕ್ಕೆ ಪೂರ್ವಾಶ್ರಮದಲ್ಲಿ ಸುಷುಮೇಂದ್ರ ತೀರ್ಥರು ತಮ್ಮ ಎಲ್ಲ ಸಹಕಾರವನ್ನು ಮತ್ತು ಮಾರ್ಗದರ್ಶನವನ್ನು ಮಾಡಿದ್ದರು. ಆ ಒಂದು ಫಲವಾಗಿ ನಾವು ಈಗ ಎಲ್ಲರೂ ಒಳ್ಳೆ ವಿದ್ಯೆಯನ್ನು ಪಡೆದು ನಂತರ ಒಳ್ಳೆಯ ಉದ್ಯೋಗದಲ್ಲಿ ಬರುವುದಕ್ಕೆ ಇದಕ್ಕೆಲ್ಲ ಕಾರಣ ಶ್ರೀ ಸುಷುಮೇಂದ್ರ ತೀರ್ಥರು. ಆ ನಂತರ ವಿದ್ಯಾಪೀಠದಲ್ಲಿ ನಮ್ಮ ಶಾಲೆಯ ಪರೀಕ್ಷೆಗಳು ಮುಗಿದ ನಂತರ ವಿದ್ಯಾಪೀಠದ ಪರೀಕ್ಷೆ ಬರುವವರೆಗೂ ನಮಗೆ ಪ್ರತಿಯೊಂದು ಹಂತದಲ್ಲೂ ಅವರು ನಮಗೆ ಮಾರ್ಗದರ್ಶನ ಮಾಡ್ತಾಯಿದ್ರು. ಹೇಗಂತಂದರೆ ಪಾಠಶಾಲೆ ಆದಮೇಲೆ ನಾವು ನಮ್ಮ ಬೇರೆ ಹವ್ಯಾಸಗಳಿಗೆ ಅಂತಂದರೆ ನಿಮಗೆ ಎಲ್ಲ ಗೊತ್ತಿರಬಹುದು, ಸುಬ್ರಾಯನಕೆರೆ ರಾಯರ ಮಠ ಪಕ್ಕದಲ್ಲೇ ಭಾವುಸಾರ್ ಸ್ವಿಮ್ಮಿಂಗ್ ಪೂಲ್ ಅಂತ ಇತ್ತು. ಅದಕ್ಕೆ ನಮ್ಮ ಸುಷುಮೇಂದ್ರರು ಹುಡುಗರು
ಪಾಠಶಾಲೆ ಆದ ತಕ್ಷಣ ಸಮಯ ವ್ಯರ್ಥ ಮಾಡದಲ್ಲೇ ಎಲ್ಲರಿಗೂ ಈಜು ಕಲಿಯೋದಕ್ಕೋಸ್ಕರ ಅಲ್ಲಿಗೆ ಕಳಿಸ್ತಾ ಇದ್ರು. ಆನಂತರ ನಂತರ ಊಟವೆಲ್ಲ ಆದ ತಕ್ಷಣ ಪಾಠದ ಚಿಂತನೆಗಾಗಿ ಅವ್ರ ಹತ್ರ ನಾವು ಕುಳಿತುಕೊಂಡು ಪ್ರತಿಯೊಂದು ವಿಷಯವನ್ನು ನಾವು ಪ್ರಶ್ನೆಯ ಮೂಲಕ ಕೇಳ್ತಾ ಇದ್ವಿ. ಅದಕ್ಕೆಲ್ಲ ನಿಧಾನವಾಗಿ ಸಮಾಧಾನವನ್ನು ನಮಗೆ ಕೊಡ್ತಾ ಇದ್ರು. ಅಂದರೆ ಚಿಕ್ಕ ಮಕ್ಕಳಿಗೆ ಯಾವ ಥರ ಹೇಳಬೇಕು ಎಂಬುದು ಅವರಿಂದ ನಾವು ಆಗ ತಿಳಿದು ಮುಂದುವರಿಸ್ಕೊತಾ ಇದ್ವಿ. ಅದಾದ ನಂತರ ಪರೀಕ್ಷೆಗಳ ಮುಗಿದ ತಕ್ಷಣ ನನ್ನನ್ನು ಪ್ರತಿ ವರ್ಷವೂ ಮೈಸೂರಿನಿಂದ ಮಂತ್ರಾಲಯಕ್ಕೆ ತಂದು ನಮ್ಮ ಮನೆಯಲ್ಲಿ ಬಂದು ಬಿಟ್ಟು ಹೋಗ್ತಿದ್ದರು. ಮತ್ತು ಶಾಲೆ ಪ್ರಾರಂಭ ಆಗುವ ಮುಂಚೆ ಮಂತ್ರಾಲಯಕ್ಕೆ ಬಂದು ನನ್ನನ್ನು ಮತ್ತೆ ಮೈಸೂರಿಗೆ ಎಷ್ಟು ಬಾರಿ ಕರೆದುಕೊಂಡು ಹೋಗ್ತಾ ಇದ್ರು. ಇದನ್ನೆಲ್ಲ ನಮ್ಮ ತಂದೆ ನಾನು 5 ವರ್ಷ ಇದ್ದಾಗಲೇ ಕಾಲವಾಗಿದ್ದರು. ಸೊ ಆ ಒಂದು ನಾನು ಸುಷುಮೇಂದ್ರರಲ್ಲಿ ಅವರಿಗೆ ನಾನು ಸಾಕು ಮಗನ ಥರನೇ ಇದ್ದೆ. ಸೊ ನನಗೆ ತಂದೆ ಅಥವಾ ತಾಯಿ ದೂರ ಇದ್ದರು, ಮಂತ್ರಾಲಯದಲ್ಲಿ ಇದ್ದರೂ ನನಗೆ ಅದು ಯಾವುದು ಕೊರತೆ ಬರದ ಹಾಗೆ ಅವರು ನಮಗೆ ನೋಡಿಕೊಂಡ್ರು ಮತ್ತು ಅನುಗ್ರಹ ಮಾಡಿದ್ರು. ಅದಾದ ನಂತರ ಅವರಿಗೆ ಆಶ್ರಮ ಆದ ನಂತರ ನನಗೆ ಇಂಜಿನಿಯರಿಂಗ್ನಲ್ಲಿ ಫ್ರೀ ಸೀಟ್, ಅಂದರೆ CET ಫಸ್ಟು ಪರೀಕ್ಷೆ ನಾನು ಬರೆದಿದ್ದು. ಆ ವರ್ಷವೇ ನನಗೆ CET ಸ್ಟಾರ್ಟ್ ಆಗಿದ್ದು ಕರ್ನಾಟಕ ರಾಜ್ಯದಲ್ಲಿ. ಸುಷುಮೇಂದ್ರರ ಅನುಗ್ರಹದಿಂದ ನನಗೆ ಫ್ರೀ ಗೌರ್ಮೆಂಟ್ ಸೀಟು ಬಳ್ಳಾರಿಯಲ್ಲೇ ಇಂಜಿನಿಯರಿಂಗ್ ಸೀಟು ಸಿಕ್ಕಿದ್ದು. ಪರೀಕ್ಷೆ ಮುಗಿದು ಫೈನಲ್ ಇಂಜಿನಿಯರಿಂಗ್ ಮುಗಿದ ತಕ್ಷಣ ಅವರು ಒಂದೇ ಒಂದು ಮಾತು ಹೇಳಿದ್ರು, ನೀನು ದೂರ ಹೋಗಬೇಡ ಅಂತ. ನಾನು ಹೇಳಿದೆ, ನನಗೆ ಇಲ್ಲಿ ಬಳ್ಳಾರಿನಲ್ಲಿ ಇಷ್ಟು ಶೆಕೆ ಈ ಥರ ಎಲ್ಲ ಹೇಗೆಂದ್ರೆ, ಇಲ್ಲ ನೀ ದೂರ ಹೋಗಬೇಡ ಅಂತ ಅವರು ಹೇಳಿದ 1 ತಿಂಗಳೊಳಗೆ ನನಗೆ ದೋಣಿಮಲೆಯಲ್ಲಿ ಕೆಲಸ ಸಿಕ್ಕಿತು. ಅದು ದೋಣಿಮಲೈ ಏನಂತಂದರೆ ಹಿಲ್ ಸ್ಟೇಷನ್, ಅಂದರೆ ಅಲ್ಲಿ ಪ್ರಶಾಂತತೆ ಮತ್ತು ಸಮ್ಮರ್ನಲ್ಲಿ ಟೆಂಪರೇಚರ್ 20 ಡಿಗ್ರಿ ತರಹ ಇರುವ ಸ್ಥಳದಲ್ಲಿ ಸುಷುಮೇಂದ್ರು ನುಡಿದ ಒಂದು ವಾಕ್ಯದಿಂದ ನನಗೆ ಅಲ್ಲಿ ಉದ್ಯೋಗ ಸಿಕ್ತು. ಆನಂತರ ನಾನು ಗ್ರಾಸಿಮ್ನಲ್ಲಿ ಒಂದು ಒಳ್ಳೆ ಅವರ ಅನುಗ್ರಹದ ಒಳ್ಳೆ ಹುದ್ದೆ ಸಿಕ್ತು. ಅದಾದ ನಂತರ ನಾನು ಐ ಟಿನಲ್ಲಿ ಮ್ಯಾನೇಜರ್ ಆಗಿ ಪ್ರಮೋಷನ್ ಆಗಿ ಅಲ್ಲೇ ಮುಂದುವರಿಯುವ ಹಾಗೆ ಆಗಿತ್ತು. ಅಲ್ಲೂ ನಾನು ಅದು ಕೂಡ ಗುಲ್ಬರ್ಗಾ ಜಿಲ್ಲೆಯಲ್ಲಿ ಇದ್ದರೂ ಸುಷುಮೇಂದ್ರರ ಅನುಗ್ರಹದಿಂದ ನಾನು ಮೊದಲನೇ ಇಂಜಿನಿಯರ್, ಕಂಪ್ಯೂಟರ್ ವಿತ್ ಕಲರ್ ಮಾನಿಟರ್, ಕಲರ್ ಮಾನಿಟರು ಮತ್ತು ಸರ್ವರ್ಗಳನ್ನೆಲ್ಲ ನೋಡಿಕೊಂಡು ಆ ಒಂದು ಹೊಸ ತಂತ್ರಜ್ಞಾನಕ್ಕೆ ನಾನು ಒಬ್ಬ ಮುಖ್ಯ ಅಧಿಕಾರಿಯಾಗಿ ಉದ್ಯೋಗ ಮತ್ತು ಮೊದಲೇ ಹೇಳಿದ ಹಾಗೆ ಗುಲ್ಬರ್ಗಾದಲ್ಲಿ 48-50 ಡಿಗ್ರಿ ಇದ್ದರೂ ನಾನು ಹವಾ ನಿಯಂತ್ರಿತ, ಅಂದರೆ AC ಆಫೀಸ್ನಲ್ಲೇ ಕೂಡುವ ಹಾಗೆ ಆಯಿತು. ಇದೆಲ್ಲ ನನಗೆ ಸುಷುಮೇಂದ್ರರು ತಮ್ಮ ಕರುಣೆಯಿಂದ ಅನುಗ್ರಹಿಸಿದ್ದು ಮತ್ತು ಆಶೀರ್ವಾದ ಮಾಡಿದ್ದರಿಂದನೇ ಅಷ್ಟು ನನಗೆ ದೊರೆಯುವಂತಾಯಿತು. ಅದಾದ ನಂತರ ನಾನು ಕಲ್ಕಟ್ಟಾಗೆ ಹೋಗಬೇಕಾಯಿತು. ಆಗ ಬಂದು ಕೇಳಿದೆ, ಹೇಗೆ ನಾನು ಕಲ್ಕಟ್ಟಾಗೆ ಹೋಗಬೇಕು ಅಂದ್ಕೊಂಡಿದ್ದೀನಿ ಅಂದರೆ, ಇಲ್ಲ ಪರವಾಗಿಲ್ಲ, ನೀನು ಈಗ ಹೋಗು, ನಿನ್ನ ಮಗಂಗೂ 3 ವರ್ಷ ಆಗಿದೆ ಅಂತ ಹೇಳಿದ್ರು. ಮೊದಲನೇ ಸಲ ನಾನು ಕರ್ನಾಟಕದಿಂದ ದೂರ ಹೋಗಿದ್ದು. ಅಲ್ಲಿ 4 ವರ್ಷ IT ಮ್ಯಾನೇಜರ್ ಆಗಿ ವೆಸ್ಟ್ ಬೆಂಗಾಲ್ ಗೌರ್ಮೆಂಟ್ ಕಂಪನಿಯಲ್ಲಿ ಕೆಲಸ ಮಾಡುವಂತಾಯಿತು. ಅಲ್ಲಿ ಇನ್ನೊಂದು ವಿಶೇಷವೇನೆಂದರೆ, ಆ ಸಮಯದಲ್ಲಿ ಪಂಚಾಂಗ ಕಲ್ಕಟ್ಟಾಗೆ ಬರಬೇಕು ಅಂತಂದರೆ ಧೀರೇಂದ್ರ ತೀರ್ಥರ ಆರಾಧನೆಯಲ್ಲಿ ಬಿಡುಗಡೆ ಆಗ್ತಿತ್ತು. ಅಲ್ಲಿಂದ ಅದು ಉಗಾದಿ ಹಬ್ಬದ ಒಳಗೆ ನಮಗೆ ಬರಬೇಕು ಅಂದರೆ ಆ ಸಮಯದಲ್ಲಿ ಪೋಸ್ಟ್ ಅಂಚೆ ಅಥವಾ ಕೊರಿಯರ್ ಆಗಲಿ 15 ದಿವಸ ಸಮಯ ತಗೊಳ್ತಿತ್ತು. ಅದನ್ನು ಒಂದು ವರ್ಷದಲ್ಲಿ 2002ನಲ್ಲಿ ಸ್ವಾಮಿಗಳಿಗೆ ನಾನು ಅರಿಕೆ ಮಾಡಿಕೊಂಡೆ, ಬುದ್ಧಿ ನಾನು ಕಲ್ಕತ್ತಾನಲ್ಲಿ ಇರೋದು, ನೀವು ಪಂಚಾಂಗವನ್ನು ಇಂಟರ್ನೆಟ್ನಲ್ಲಿ ಅಂದರೆ ಕಂಪ್ಯೂಟರ್ನಲ್ಲಿ ಬರೋ ಹಾಗೆ ನೀವು ಅನುಗ್ರಹ ಮಾಡಿದ್ರೆ ಪ್ರಪಂಚದಲ್ಲಿ ಎಲ್ಲರಿಗೂ ಅನುಕೂಲ ಆಗತ್ತೆ ಅಂತ ಅರಿಕೆ ಮಾಡಿಕೊಂಡೆ. ಅವರು ಅದನ್ನು
ಪ್ರಪಂಚದಲ್ಲಿ ಎಲ್ಲ ಇರುವ ರಾಯರ ಭಕ್ತರಿಗೆ ಅನುಕೂಲ ಆಗಲಿ ಎಂಬ ಒಂದು ಉದ್ದೇಶದಿಂದ ಮೊದಲೇ ಸಲ ನನಗೆ ತಿಳಿದಿರುವಂತೆ ಯಾವ ಮಠದವರು ಮಾಡದ ಕೆಲಸವನ್ನು ಶ್ರೀ ಸುಷುಮೇಂದ್ರ ತೀರ್ಥರು ಪಂಚಾಂಗವನ್ನು ಇಂಟರ್ನೆಟ್ನಲ್ಲಿ ಬಿಡುಗಡೆ ಮಾಡಿದ್ರು. ಸೊ ಸುಶೀಲೇಂದ್ರರು ಹೇಗೆ ಪಂಚಾಂಗವನ್ನು ಮುದ್ರಣ ಮಾಡಿದರೋ, ಮೊದಲನೇದಾಗಿ ಮುದ್ರಣ ಮಾಡಿಸಿದರೋ, ಅದೇ ತರಹ ಶ್ರೀ ಸುಷುಮೇಂದ್ರ ತೀರ್ಥರು ರಾಯರ ಭಕ್ತರಿಗಾಗಿ ಪ್ರಪಂಚದಲ್ಲೆಲ್ಲ ಉಪಯೋಗ ಆಗಲಿ ಅಂತ ಹೇಳಿ ಇಂಟರ್ನೆಟ್ನಲ್ಲಿ ಅದನ್ನು ಬಿಟ್ಟು ಮಧ್ವ ಸಂಪ್ರದಾಯ ಎಲ್ಲ ವಿಶ್ವದ ಎಲ್ಲ ಕಡೆ ಹರಡುವಂತೆ ಮಾಡುವುದಕ್ಕೆ ಒಂದು ಕಾರಣ ಆಯಿತು. ಅದು ನಮ್ಮ ಮೇಲೆ ಶ್ರೀ ಸುಷುಮೇಂದ್ರ ತೀರ್ಥರು ಮಾಡಿದ ದೊಡ್ಡ ಅನುಗ್ರಹ. ಇದರಿಂದ ಮಿಕ್ಕ ಎಲ್ಲ ಮಧ್ವ ಮಠಗಳೂ ಸಹ ಮುಂದೆ ಇದನ್ನು ಅನುಸರಿಸಿದ್ರು. ಸೊ ಇದು ಒಂದು ಸುಷುಮೇಂದ್ರ ಒಂದು ದೊಡ್ಡ ಕೊಡುಗೆ ಅಂತ ನಾನು ಹೇಳಬಲ್ಲೆ. ಅದಾದ ನಂತರ ನಾನು ಸ್ಟಾಕ್ಹೋಮ್ನಲ್ಲಿ ಅಂದರೆ ಸ್ವೀಡನ್ನಲ್ಲಿ ಇರಬೇಕಾಯಿತು. ಆ ಸಮಯದಲ್ಲಿ ಆರಾಧನೆಗೆ ನನಗೆ ಬರೋದಕ್ಕೆ ಆಗಲಿಲ್ಲ ಭಾರತಕ್ಕೆ. ಆಗ ನಾನು ಅವರಿಗೆ ವಿಷಯ ತಿಳಿಸಿದೆ. ಈ ಥರ ಅಲ್ಲಿಂದ ದೂರವಾಣಿ ಮೂಲಕ ಅವರಿಗೆ ನಮ್ಮ ಅಣ್ಣರಾದ ವಚಲಾಚಾರ್ಯ ಮೂಲಕ ವಿಷಯ ತಿಳಿಸಿದೆ, ಈ ಥರ ಬರೋದಕ್ಕೆ ಆಗ್ತಾ ಇಲ್ಲ. ಹಾಗೆ ಅಂದರೆ ಅವರು ಹೇಳಿದ್ದು ಒಂದೇ, ನಿಮಗೆ ರಾಯರ ಅನುಗ್ರಹ ಇದೆ, ನೀನು ಅಲ್ಲೇ ರಾಯರ ಆರಾಧನೆ ಮಾಡು ಅಂತ ಹೇಳಿದ್ರು. ಸೊ ನಾನು 2004 ಆಗಸ್ಟ್ನಲ್ಲಿ ಅಲ್ಲೇ ಆರಾಧನೆ ಮಾಡಿ ಛಾಯಾಚಿತ್ರಗಳನ್ನು ಬಳ್ಳಾರಿನಲ್ಲಿ ಸುಷುಮೇಂದ್ರ ತೀರ್ಥನ ಭೇಟಿಯಾದಾಗ ಅದನ್ನು ತೋರಿಸಿದಾಗ ಅವರಿಗೆ ಎಷ್ಟು ಸಂತೋಷವಾಯಿತೆಂದರೆ, ರಾಜಗೋಪಾಲೆಯನ್ನು ಕರೆದು ನೋಡು ಗಿರಿ ಕೂಸು, ನನಗೆ ಮೊದಲಿಂದಲೂ ಅವರು ಕೂಸು ಅನ್ನುವ ಅಂತಲೇ ಹೇಳ್ತಾ ಇದ್ರು. ಅಲ್ಲಿ ನೋಡು ಫಾರಿನ್ನಲ್ಲಿ ರಾಯರ ಆರಾಧನೆ ಮಾಡಿದ್ದಾನೆ ಅಂತ. ಸೊ ಅದು ಎಲ್ಲ ಅವರ ಅನುಗ್ರಹದಿಂದನೇ, ಅವರು ನಮಗೆ ಕೊಟ್ಟ ಮಾರ್ಗದರ್ಶನದಿಂದನೇ ನಾನು ಮಾಡುವಂತಾಯಿತು. ಅದರಲ್ಲಿ ನಾನು ಸುಮಾರು ಒಂದು 22 ಜನ ರಾಯರ ಭಕ್ತರನ್ನು ಸೇರಿಸಿ ಆರಾಧನೆ ಮಾಡುವಂತಾಯಿತು. ಅದಾದ ನಂತರ ಪ್ರತಿ ಹಂತದಲ್ಲೂ ನನಗೆ ಯಾವುದೇ ವಿಚಾರವಾಗಿ ಏನಾದರೂ ಗೊಂದಲವಿದ್ದರೆ ಅಥವಾ ಅನುಗ್ರಹ ಆಗಬೇಕಂತಂದರೆ ಅವರಿಗೆ ಕೇಳಿದ ತಕ್ಷಣವೇ ನನಗೆ ಮಾರ್ಗದರ್ಶನ ಮಾಡ್ತಾಯಿದ್ರು. ಇದು ಒಂದು ನನಗೆ ರಾಯರೇ ನಡೆದಾಡುವ ರಾಯರೇ ಅನ್ನೋದಕ್ಕಿಂತ ಹೆಚ್ಚಾಗಿ ರಾಯರೇ ನನಗೆ ಅನುಗ್ರಹ ಮಾಡಿದ್ದಾರೆ ಅಂತ ಅನ್ನಿಸ್ತಾ ಇತ್ತು. ಸೊ ಪ್ರತಿಯೊಂದು ಹಂತದಲ್ಲೂ ನನ್ನ ಜೀವನ ಪೂರ್ತಿ ಮಾರ್ಗದರ್ಶಕರಾಗಿ ಅನುಗ್ರಹ ಮಾಡಿದ ಶ್ರೀ ಸುಷುಮೇಂದ್ರ ತೀರ್ಥರು ಮಾಡಿದ್ದಾರೆ. ಅದಕ್ಕಿಂತ ಹೆಚ್ಚಾಗಿ ನನಗೆ 2006 ಆ ಸಮಯದಲ್ಲಿ ನನಗೆ ಮುದ್ರಾಧಾರಣೆಗಾಗಿ ಪ್ರಥಮ ಏಕಾದಶಿ ಬರಲಿಕ್ಕೆ ಆಗಲಿಲ್ಲ. ಆ ದಿನ ಕನಸಿನಲ್ಲಿ ನಾನು ಸ್ಪೇನಲ್ಲಿ ಇದ್ದೆ. ಆಗ ನನಗೆ ಅವರು ಕನಸಿನಲ್ಲಿ ಬಂದು ಮುದ್ರೆ ಹಾಕಿದ್ರು. ಆ ಮುದ್ರೆ ಹಾಕುವಾಗ ನನಗೆ ಪ್ರತಿ ಸಲನೂ ಮುದ್ರೆ ಹಾಕಬೇಕಾದ್ರೆ ಅವರು ತಮ್ಮ ಕರವಸ್ತ್ರಕ್ಕೆ ಒತ್ತಿ ಹೆಚ್ಚು ಬಿಸಿ ತಾಗದಂತೆ ಹಾಕ್ತಾಯಿದ್ರು. ನನಗೆ ಕನಸಿನಲ್ಲೂ ಕೂಡ ಅದೇ ತರಹ ಮುದ್ರಾಧಾರಣೆ ಮಾಡಿದ್ರು. ಇದನ್ನೆಲ್ಲ ನೋಡಿದ್ರೆ ಅವರು ಎಂಥ ಕರುಣಾಮಯಿಗಳು, ಮತ್ತು ಯಾವ ಥರ ರಾಯರ ಅನುಗ್ರಹದಿಂದ ನಮಗೆಲ್ಲ ರಾಯರ ಅನುಗ್ರಹ ದೊರಕುವಂತೆ ಮಾಡ್ತಾ ಇದ್ರು ಎಂಬುದು ವಿಶೇಷ. ಇದಕ್ಕೆಲ್ಲ ನಾವು ಪಡೆದ ಒಂದು ರಾಯರ ವಂಶದ ಬಂದದ್ದು. ಮತ್ತು ರಾಯರ ಕರುಣೆ ಯಾವ ಥರ ಅಂದರೆ ಸುಷುಮೇಂದ್ರರಿಂದ ನಾವು ನೋಡಿದ್ದು. ಸೊ ಸುಷುಮೇಂದ್ರ ಇಷ್ಟೇ ಕರುಣಾಳುಗಳು ಅಂತಂದರೆ ನಮ್ಮ ಸುಜೇಂದ್ರರು ಮತ್ತು ನಮ್ಮ ಪೂರ್ವಿಕ ಗುರುಗಳು ಎಲ್ಲರೂ ಯಾವ ತರಹ ಕರುಣಾಮಯಿಗಳು ಎಂಬುದನ್ನು ಒಂದು ಹೇಳಲು ಬಯಸ್ತೇನೆ. ಶ್ರೀ ಸುಷುಮೇಂದ್ರ ತೀರ್ಥರು ಪ್ರತಿ ವರ್ಷ ಶ್ರೀ ವಸುಧೇಂದ್ರರ ಆರಾಧನೆಯನ್ನು ವಿಜೃಂಭಣೆಯಾಗಿ ನಡೆಸುತ್ತಿದ್ದರು. ಅದು ಹೇಗೆ ಅಂದರೆ ಶ್ರೀ ಸುಜೇಂದ್ರ ತೀರ್ಥರು ಪ್ರತಿ ವರ್ಷವೂ 3 ದಿವಸನೂ ಶ್ರೀ ವಸುಧೇಂದ್ರ ತೀರ್ಥರ ಆರಾಧನೆ ನಡೆಸುವಾಗಲೂ ನಾವು ಚಿಕ್ಕ ಮಕ್ಕಳಾಗಿದ್ದೀವಿ. ಆದರೆ ಸುಷುಮೇಂದ್ರರು ಅವರು ಆರಾಧನೆಗೋಸ್ಕರ ಕೆಂಚನಗುಡ್ಡದಲ್ಲಿ ಬರುವಾಗ ನಮಗೆಲ್ಲ ನೀವು ವಸುಧೇಂದ್ರ ವಂಶೀಕರಾದ ಎಲ್ಲರೂ ನೀವು ಬರಬೇಕು ಅಂತ ಹೇಳಿದ್ರು.
ಆ ಒಂದು ಸಮಯದಲ್ಲಿ ನಮಗೆ ಶ್ರೀ ವಸುಧೇಂದ್ರರ ಬಗ್ಗೆ ಎಲ್ಲ ವಿಷಯವನ್ನು ಸಂಗ್ರಹಿಸಿ ಪುಸ್ತಕವನ್ನು ಪ್ರಕಾಶನಗೊಳಿಸಲು ತಿಳಿಸಿದ್ದರು. ಅದು ಒಂದು ಅವರ ಅನುಗ್ರಹದಿಂದ ನಾವು ಎಲ್ಲ ವಿಷಯಗಳನ್ನು ಸಂಗ್ರಹಿಸಿ ವಸುಧೇಂದ್ರ ಗುರುವೇ ಎಂಬ ಒಂದು ಪುಸ್ತಕವನ್ನು ಹೊರತರಲು ಆಯಿತು. ಅದಲ್ಲದೆ ಶ್ರೀ ವಸುಧೇಂದ್ರ ತೀರ್ಥರ ಸಂಸ್ಥಾನಕ್ಕೆ ಆರಾಧನೆ ಅಲ್ಲದೆ ಬೇರೆ ದಿನಗಳಲ್ಲೂ ತುಂಗಭದ್ರಾ ನದಿ ತೀರವಿರುವುದರಿಂದ ಇದು ಮಂತ್ರಾಲಯ ತರಹವೇ ಆಗಬೇಕು ಎಂದು ಸಂಕಲ್ಪ ಮಾಡಿದ್ದರು. ಅದನ್ನು ಶ್ರೀ ಸುಯತೀಂದ್ರ ತೀರ್ಥರು 250ನೇ ವರ್ಷದ ಶ್ರೀ ವಸುಧೇಂದ್ರ ತೀರ್ಥರ ಆರಾಧನಾ ಸಮಯದಲ್ಲಿ ಬಹಳ ವಿಜೃಂಭಣೆಯಿಂದ ಆರಾಧನಾ ಮಹೋತ್ಸವವನ್ನು ಮಾಡಿದರು. ಆಗ ಎಲ್ಲ ವಸುಧೇಂದ್ರ ವಂಶಜರನ್ನ ನಂತರ ರಾಯರ ಪೂರ್ವಾಶ್ರಮದ ಎಲ್ಲ ವಂಶಜರನ್ನು ಸೇರಿಸಿ ಒಂದು ಕಾರ್ಯಾಗಾರವನ್ನು ನಮ್ಮ ರಾಜಗೋಪಾಲಾಚಾರ್ಯರು ಮಾಡಿದ್ದರು. ಅದಾದ ನಂತರ ಹೇಗೆ ಶ್ರೀ ಸುಷುಮೀಂದ್ರರ ತಮ್ಮ ಮನಸ್ಸಿನಲ್ಲಿ ಬಂದಿದ್ದನ್ನು ತಿಳಿಸಿದ್ದರು, ಆ ಕಾರ್ಯವನ್ನು ಶ್ರೀ ಸುಬುಧೇಂದ್ರ ತೀರ್ಥರು ಶ್ರೀ ವಸುಧೇಂದ್ರರ ಮಠವನ್ನು ಪುನರುದ್ಧೀಕರಿಸಿ ಮಂತ್ರಾಲಯದಂತೆಯೇ ಕಾಣುವ ಹಾಗೆ ಮಾಡಿದ್ದಾರೆ. ಇದು ಎಲ್ಲ ಜನತೆಗೆ ಮತ್ತು ರಾಯರ ಭಕ್ತರಿಗೆ, ವಸುಧೇಂದ್ರ ಭಕ್ತರಿಗೆ ಅನುಕೂಲವಾಗುವಂತೆ ಪ್ರತಿ ವರ್ಷವೂ ಶ್ರೀ ಸುಬುಧೇಂದ್ರ ತೀರ್ಥರು ಆರಾಧನೆಯಲ್ಲಿ ಬಂದು ಮಂತ್ರಾಲಯದ ರಾಯರ ಆರಾಧನೆ ಹೇಗೆ ನಡೆಯುತ್ತದೋ ಹಾಗೆ ಶ್ರೀ ವಸುಧೇಂದ್ರರ ಆರಾಧನೆ ನಡೆಯುವಂತೆ ಮಾಡಿದ್ದಾರೆ. ಇದಕ್ಕೆ ಎಲ್ಲ ಕಾರಣ ಅಥವಾ ಸಂಕಲ್ಪ ಮಾಡಿದಂತಹ ಶ್ರೀ ಸುಜೇಂದ್ರ ತೀರ್ಥರು, ಶ್ರೀ ಸುಷುಮೇಂದ್ರ ತೀರ್ಥರು, ಅದನ್ನು ಭಾಗಶಃ ಕಾರ್ಯಗತಗೊಳಿಸಿದ ಶ್ರೀ ಸುಯತೀಂದ್ರ ತೀರ್ಥರು ಮತ್ತು ಪೂರ್ಣ ಕಾರ್ಯಗತಗೊಳಿಸಿದ ಶ್ರೀ ಸುಬುಧೇಂದ್ರ ತೀರ್ಥರು, ಇವರಿಗೆಲ್ಲ ನಾವು ಅನಂತಾನಂತ ನಮಸ್ಕಾರಗಳನ್ನು ಸಲ್ಲಿಸ್ತೇನೆ. ಜಗದ್ಗುರು ಮಧ್ವಾಚಾರ್ಯ ಮುಖ್ಯ ಸಂಸ್ಥಾನಾಧೀಶ್ವರರಾದ ನಂಜನಗೂಡು ರಾಘವೇಂದ್ರ ಸ್ವಾಮಿ ಮಠಗಳ ಪ್ರಸ್ತುತ ಪೀಠಾಧಿಪತಿಗಳಾದ ಸುಬುಧೇಂದ್ರ ತೀರ್ಥ ಶ್ರೀಪಾದಂಗಳವರ ಪಾದಕಮಲಗಳಲ್ಲಿ ಶಿರಸಾಷ್ಟಾಂಗ ನಮಸ್ಕಾರವನ್ನು ಸಮರ್ಪಿಸುತ್ತಾ, ವಿಶ್ವವಸು ನಾಮ ಸಂವತ್ಸರ ಚೈತ್ರ ಮಾಸ ಕೃಷ್ಣಪಕ್ಷ ದ್ವಿತೀಯ ಸುಷುಮೇಂದ್ರ ತೀರ್ಥರ ನಡೆದಾಡ ರಾಯರು ಅನ್ನತಕ್ಕಂಥ ಭಕ್ತರಿಂದ ಕರೆಸಿಕೊಳ್ಳುವ ಸುಷುಮೇಂದ್ರ ತೀರ್ಥರ ಆರಾಧನಾ ಮಹೋತ್ಸವ, ಅದರ ಅಂಗವಾಗಿ ಚಿಕ್ಕ ಪರಿಚಯ. ಕಾಮಧೇನು ಕಲ್ಪವೃಕ್ಷ ಎನಿಸಿರುವ ರಾಘವೇಂದ್ರ ಪ್ರಭುಗಳ ಅಲಂಕರಿಸಿದ್ದಂಥ ದಿಗ್ವಿಜಯ ವಿದ್ಯಾಸಿಂಹಾಸನದಲ್ಲಿ ಮಂಡಿಸಲು ಕೇವಲ ತಪೋಮೂರ್ತಿಗಳಿಗೆ ಸಾಧ್ಯವೇ ಹೊರತು ಅನ್ಯರಿಗಲ್ಲ. ಇಂತಹ ತಪೋಮೂರ್ತಿಗಳು ಶ್ರೀ ಸುಷುಮೇಂದ್ರ ತೀರ್ಥರು, ನಡೆದಾಡುವ ರಾಯರು. ವಿದ್ಯೆಗೆ ಹೆಸರಾದ ಶಾಸ್ತ್ರಿಕ ಕುಲದಲ್ಲಿ ಜನಿಸಿದ ಶ್ರೀ ಗುರುರಾಜರ ಪೂರ್ವಾಶ್ರಮದ ಪವಿತ್ರ ವಂಶವಾದ ಗೌತಮ ಗೋತ್ರ ಬೀಗಮುದ್ರೆ ಮನೆತನದಲ್ಲಿ ಜನಿಸಿದ ಸುಷುಮೇಂದ್ರ ಪೂರ್ವಾಶ್ರಮದ ನಾಮಧೇಯ ಸುಪ್ರಜ್ಞೇಂದ್ರಾಚಾರ್ಯರು. ಶ್ರೀ ಸುಕೃತೀಂದ್ರ ತೀರ್ಥರು ಮತ್ತು ಸುಶೀಲೇಂದ್ರ ತೀರ್ಥರ ಪೂರ್ವಾಶ್ರಮದ ತಮ್ಮಂದಿರಾಗಿದ್ದ ಸುಜ್ಞಾನೇಂದ್ರಾಚಾರ್ಯ ಪುತ್ರ ರಾಜಗೋಪಾಲಾಚಾರ್ಯರು ಮತ್ತು ಸೂರತೀಂದ್ರ ತೀರ್ಥ ಪೂರ್ವಾಶ್ರಮದ ಪುತ್ರಿ ಪದ್ಮಾವತಿ ಬಾಯಿ ದಂಪತಿಗಳಿಗೆ ಜ್ಯೇಷ್ಠ ಪುತ್ರರಾಗಿ ಜನಿಸಿದ ಸುಪ್ರಜ್ಞೇಂದ್ರಾಚಾರ್ಯರು ತಮ್ಮ ತಾತಂದಿರಾದ ಸುಜ್ಞಾನೇಂದ್ರಾಚಾರ್ಯರಿಂದ ಪ್ರಥಮ ವೈದಿಕ ವಿದ್ಯೆಯನ್ನು ಶ್ರೀಮಠದ ವಿದ್ವಾಂಸರುಗಳಾದ ವಿದ್ವಾನ್ ದುರ್ಗಂ ಭೀಮಾಚಾರ್ ಮತ್ತು ವಿದ್ವಾನ್ ದುರ್ಗಂ ಗುಂಡಾಚಾರ್ಯ ಅವರಲ್ಲಿ ಸಂಸ್ಕೃತ ಪಾಠಗಳನ್ನು ಕಲಿತು ನಂಜನಗೂಡಿನ ದಕ್ಷಿಣಮೂರ್ತಿ ನಾರಾಯಣ ಶಾಸ್ತ್ರಿಗಳಲ್ಲಿ ಸ್ವಶಾಖಾ ಯಜುರ್ವೇದ ಅಧ್ಯಯನ ಮಾಡಿದರು. ಬಾಲ್ಯದಲ್ಲೇ ಆಚಾರ್ಯರ ಉಪನಯನವಾಯಿತು. ಕೆಲ ವರ್ಷಗಳ ನಂತರ ಆಗ ಪೀಠಾಧಿಪತಿಗಳಾಗಿದ್ದ ಸುಯಮೀಂದ್ರ ತೀರ್ಥರ ಆಜ್ಞೆ ಮೇರೆಗೆ
ಶ್ರೀಮಠದ ಸಂಪ್ರದಾಯ ಪರಂಪರೆ ಬಗ್ಗೆ ಅಭ್ಯಾಸಿಸಲಿಕ್ಕಾಗಿ ಮೈಸೂರಿನ ಶ್ರೀಮಠದ ಸುಬ್ಬರಾಯನ ಕೆರೆ ಶಾಖಾದಲ್ಲಿ ಧರ್ಮಕರ್ತರಾಗಿ ನೇಮಕಗೊಂಡು ಆಚಾರ್ಯರು ಆ ಶಾಖೆಯ ವ್ಯವಸ್ಥಾಪಕರಾಗಿದ್ದ ತಮ್ಮ ಸೋದರ ಮಾವ ವಿದ್ವಾನ್ ಹುಲಿ ಕ್ರೂ ಶ್ರೀನಿವಾಸಾಚಾರ್ ಸೂರತೀಂದ್ರ ತೀರ್ಥರ ಪೂರ್ವಾಶ್ರಮದ ಪುತ್ರರು. ರಿಂದ ಸಕಲ ಶ್ರೀಮಠದ ಲೌಕಿಕ ವೈದಿಕ ಧಾರ್ಮಿಕ ಸಂಪ್ರದಾಯಗಳನ್ನು ಕಲಿತು ಕೆಲ ವರ್ಷಗಳ ನಂತರ ವಿವಾಹವಾದ ಆಚಾರ್ಯರು ಆದರ್ಶ ದಾಂಪತ್ಯ ಜೀವನವಾಗಿತ್ತು. ಆಗ ಶ್ರೀಮಠದ ಪೀಠದಲ್ಲಿ ವಿರಾಜಮಾನರಾಗಿದ್ದ ಶ್ರೀ ಸುಜಯೀಂದ್ರ ತೀರ್ಥರು ಮಂತ್ರಾಲಯದ ಮಹಾಶಿಲ್ಪಿಗಳು ತಮ್ಮ ಪೂರ್ವಾಶ್ರಮದ ಅಣ್ಣಂದಿರ ಮಕ್ಕಳಾದ ಸುಪ್ರಜ್ಞೇಂದ್ರಾಚಾರ್ಯರನ್ನು ಮಂತ್ರಾಲಯಕ್ಕೆ ಕರೆಸಿಕೊಂಡು ಶ್ರೀಮಠದ ಸತ್ಸಂಪ್ರದಾಯ ಭವ್ಯ ಪರಂಪರೆ ಬಗ್ಗೆ ಅವರಿಗೆ ತರಬೇತಿ ನೀಡಿ ಪ್ರತಿಮಾರ್ಚನಾದಿ ಕ್ರಮಗಳನ್ನು ಅನೇಕ ರಹಸ್ಯ ಮಂತ್ರಗಳನ್ನು ಅವರಿಗೆ ಉಪದೇಶಿಸಿ ತಮ್ಮ ಹತ್ತಿರವೇ ಇಟ್ಟುಕೊಂಡಿದ್ದರು. 1985ರಲ್ಲಿ ಶ್ರೀಗಳವರಿಗೆ ದೇಹಾಲಸ್ಯವಾಯಿತು. ಆಗ ಅವರು ಆಚಾರ್ಯರನ್ನು ಬಿಚ್ಚಾಲೆ ಗ್ರಾಮಕ್ಕೆ ಕರೆದುಕೊಂಡು ಅಲ್ಲಿ ಅವರಿಗೆ ಸನ್ಯಾಸಾದೀಕ್ಷವನ್ನು ನೀಡಿ ಸುಷಮೀಂದ್ರ ತೀರ್ಥರು ಎಂದು ನಾಮಕರಣ ಮಾಡಿದರು. ಫಲಮಂತ್ರಾಕ್ಷತೆಗಳನ್ನಿತ್ತು ಆಶೀರ್ವದಿಸಿ ಅವರನ್ನು ತಮ್ಮ ಉತ್ತರಾಧಿಕಾರಿಗಳಾಗಿ ಮಾಡಿದರು. ಕೆಲವು ತಿಂಗಳ ನಂತರ ಸುಜೀಂದ್ರ ತೀರ್ಥರು ತೀವ್ರವಾದ ಅನಾರೋಗ್ಯದಿಂದ ಬಳಲಿ ಮಂತ್ರಾಲಯ ಕ್ಷೇತ್ರದಲ್ಲಿ ಶ್ರೀರಾಯರ ಪರಮ ಪವಿತ್ರ ಸನ್ನಿಧಾನದಲ್ಲಿ ಹರಿಸ್ಮರಣೆ ಮಾಡುತ್ತಾ ಇಹಲೋಕದ ವ್ಯಾಪಾರ ಮುಗಿಸಿದರು. ದುಃಖಾರ್ತರಾದ ಸುಷಮೀಂದ್ರ ತೀರ್ಥರು ತಮ್ಮ ಗುರುಗಳ ಬೃಂದಾವನವನ್ನು ಭಕ್ತಿ ಶ್ರದ್ಧೆಗಳಿಂದ ಪ್ರತಿಷ್ಠಾಪಿಸಿ ಸಂಸ್ಥಾನದ ಪ್ರತಿಮಾಗಳನ್ನು ಬೃಂದಾವನದ ಮೇಲೆ ಇರಿಸಿ ಕನಕಾಭಿಷೇಕ ಮಾಡಿ ಗುರುಗಳ ಚರಮಶ್ಲೋಕವನ್ನು ರಚಿಸಿದರು. ಸುಷಮೀಂದ್ರ ತೀರ್ಥರು ಮಹಾಸಂಸ್ಥಾನದ ಆಧಿಪತ್ಯವನ್ನು ವಹಿಸಿಕೊಂಡ ಮೇಲೆ ಸರ್ವತೋಮುಖವಾದ ಅಭಿವೃದ್ಧಿಯನ್ನು ಹೊಂದಿತು. ಶ್ರೀಮಠದ ಶಿಷ್ಯರು ರಾಯರ ಭಕ್ತರು ಉದ್ಧಾರಕ್ಕಾಗಿ ದೇಶಾದ್ಯಂತ ಸಂಚರಿಸಿ 2 ಬಾರಿ ಬದರಿ ಕ್ಷೇತ್ರದ ಯಾತ್ರೆಯನ್ನು ಮಾಡಿದ ಶ್ರೀಗಳವರು ಅನೇಕ ಭಾಗಗಳಲ್ಲಿ 80ಕ್ಕೂ ಹೆಚ್ಚು ರಾಯರ ಮೃತ್ತಿಕಾ ಬೃಂದಾವನಗಳನ್ನು ಪ್ರತಿಷ್ಠಾಪಿಸಿದ್ದಾರೆ. ಮತ್ತು ನಂಜನಗೂಡಿನಲ್ಲಿ ಶ್ರೀ ರಘುನಂದನ ಉಚಿತ ವಸತಿ ವಿದ್ಯಾಪೀಠ ಸ್ಥಾಪನೆ ಮಾಡಿದ್ದಾರೆ. ಹಾಗೂ ಗುರುಸಾರ್ವಭೌಮ ಕನ್ನಡ ಮಾಸಪತ್ರಿಕೆ ಸಂಸ್ಕೃತ, ಆಂಗ್ಲ, ತಮಿಳು, ತೆಲುಗು, ಮರಾಠಿ ಭಾಷೆಗಳಲ್ಲಿ ಪ್ರಕಟಿಸುವ ವ್ಯವಸ್ಥೆಯನ್ನು ಮಾಡಿದರು. ಹರಿದಾಸ ಸಾಹಿತ್ಯ ಪ್ರಚಾರಕ್ಕಾಗಿ ಶ್ರೀಗಳವರು ಆರಂಭಿಸಿದ ವಿಜಯ ಸಂಪದ ಕನ್ನಡ ಮಾಸಪತ್ರಿಕೆ ಆಸ್ತಿಕ ಜನತೆಗೆ ವರದಾನವಾಗಿತ್ತು. ಶ್ರೀಮಠದ ಶಿಷ್ಯರಿಗೆ ಉಚಿತವಾಗಿ ಪಂಚಾಂಗದ ಜೊತೆಗೆ ಅತ್ಯಂತ ಕಡಿಮೆ ಬೆಲೆ ದರದಲ್ಲಿ ಗ್ರಂಥ ಮುಕ್ತಾವಳಿಗಳನ್ನು ಪ್ರಕಟಿಸಿ ನೀಡುವ ಯೋಜನೆಯನ್ನು ರೂಪಿಸಿದ ಶ್ರೀಗಳವರು ಧರ್ಮಶಾಸ್ತ್ರ ದರ್ಪಣ, ವೃತಮುಕ್ತಾವಳಿ, ಸ್ತೋತ್ರ ಮುಕ್ತಾವಳಿ, ಸದಾಚಾರ ಮುಕ್ತಾವಳಿ ಎಂಬ 4 ಕೃತಿಗಳಿಂದ ಸಾರಸ್ವತ ಲೋಕವನ್ನು ಶ್ರೀಮಂತಗೊಳಿಸಿದರು. ಶಿಶುವಿನ ಮುಗ್ಧತೆ ಹೊಂದಿದ್ದ ಶ್ರೀಗಳವರ ಹೃದಯ ವೈಶಲ್ಯತೆ ಕಡಲಿನಷ್ಟೇ ವಿಶಾಲವಾಗಿತ್ತು. ಅವೆರಡರ ಸಂಗಮವು ಎಂಬಂತೆ ಮುಗುಳ್ನಗೆಯಾಗಿ ಅವರ ತೇಜೋಪುಂಜವಾದ ಮೊಗದ ಮೇಲೆ ಪ್ರತಿಬಿಂಬಿತವಾದ ಅವರನ್ನಾಶ್ರಯಿಸಿ ಬರುವ ಭಕ್ತರಿಗೆ ಅಭಯವನ್ನು ನೀಡುತ್ತಿದ್ದರು. ಶ್ರೀಗಳವರು ಕರುಣಾಸಾಗರದಲ್ಲಿ ಅತ್ಯಂತ ದೀಕ್ಷೆ. ತಾವು ಯಾವ ಕಾರ್ಯವನ್ನೇ ಮಾಡಲಿ ಅದು ನಾನು ಮಾಡಿದ್ದಲ್ಲ, ರಾಯರೇ ಮಾಡಿಸಿದ್ದು ಎಂದು ಹೇಳುವ ಭಕ್ತಿಯ ಪರಾಕಾಷ್ಠತೆ. ಆ ಪರಾಕಾಷ್ಠತೆ ಶ್ರೀರಾಯರಿಗೆ ಸುವರ್ಣರಥ, ಸ್ವರ್ಣ ಪಲ್ಲಕ್ಕಿ ಮತ್ತು ಬೆಳ್ಳಿಯ ಅಂಬಾರಿಗಳನ್ನು ಮಾಡಿಸುವ ಪ್ರೇರಣೆ ಅವರಿಗೆ ನೀಡಿದ್ದು. ಈ ಪ್ರೇರಣೆಯ ಸಕಾರಗೊಂಡಾಗ ಶ್ರೀಗಳವರು ಸಂತೋಷ ಅವರ್ಣನೀಯ ಗುರುರಾಜರಿಗೆ ಅವುಗಳನ್ನು ಸಮರ್ಪಿಸಿದಾಗ ಅವರ ಕಣ್ಣುಗಳಲ್ಲಿ ಧಾರಾಕಾರವಾಗಿ ಹರಿದ ಭಕ್ತಿ ಮಿಳಿದ ಆನಂದ ಭಾಷ್ಯವನ್ನು ಕಂಡ ಪ್ರತಿಯೊಬ್ಬ ಭಕ್ತನೂ ರೋಮಾಂಚನ. ಮಂತ್ರಾಲಯ ಪ್ರಭುಗಳ ಪೂರ್ಣಾನುಗ್ರಹ ಭದ್ರಕೋಟೆಯಲ್ಲಿ ಶ್ರೀಯವರನ್ನು ಕಾಲನು ಸಹ ಸ್ಪರ್ಶಿಸಲಾಗದೆ 2 ಸಾರಿ ಪರಾಜಿತನಾಗಿದ್ದಾನೆ. ಇದು ಮಠಗಳಲ್ಲಿ ಮಾಡಿರತಕ್ಕಂಥ ಸಾಧನೆ. ಆದರೆ
ಭಕ್ತರಿಗೆ ಮತ್ತು ನನಗೆ ವೈಯಕ್ತಿಕವಾಗಿ ಅನುಗ್ರಹ ಮಾಡಿ ಪವಾಡಗಳನ್ನು ಸೃಷ್ಟಿಸಿದ್ದಾರೆ. ನಮ್ಮ ಗುರುಗಳ ಶ್ರೇಷ್ಠತೆ ಈ ಬದರಿ ಯಾತ್ರೆ 2 ಸಲ ಮಾಡಿದಾಗ, ಒಂದು ಸಲ ಮಾಡುವಾಗ ಶಂಕರ ದಯಾಳ್ ಶರ್ಮಾ ಅಂತ ರಾಷ್ಟ್ರಪತಿ, ಅವರ ರಾಷ್ಟ್ರಪತಿ ಭವನದಲ್ಲಿ ಶಂಕರ ದಯಾಳ ಶರ್ಮಾ ಅವರ ಆಹ್ವಾನೆಯ ಮೇರೆಗೆ ಹೋಗಿ ಬ್ರಹ್ಮಕರಾರ್ಚಿತ ಮೂಲರಾಮ ದೇವರ ಪೂಜೆಯನ್ನು ಮಾಡ್ಕೊಂಡು ಬಂದಿದ್ದಾರೆ. ನಮಗೆ 1997 ನಮ್ಮ ಹಿರಿಯ ಸಹೋದರ ಲಕ್ಷ್ಮೀನಾರಾಯಣಾಚಾರ್ಯ ರಿತ್ತಿ ಅವರಿಗೆ ಹಾರ್ಟ್ ಅಟ್ಯಾಕ್ ಆಗಿತ್ತು. ಹಾರ್ಟ್ ಅಟ್ಯಾಕ್ ಆದಾಗ ಶ್ರೀಲಂಕಾದಲ್ಲಿ ಹಾರ್ಟ್ ಅಟ್ಯಾಕ್ ಆಗಿದೆ. ಅವರು ಮದ್ರಾಸಿಗೆ ಬಂದು, ಮದ್ರಾಸಿಂದ ಬೈ ರೋಡ್ ಬೆಂಗಳೂರಿಗೆ ಬಂದು, ಬೈ ರೋಡ್ ಬಂದ ಮೇಲೆ ನಾವು ಅವರನ್ನು ಆಸ್ಪತ್ರೆಗೆ ಸೇರಿಸಲಾಗಿ ಮತ್ತೊಂದು ಸಲ ವಕಾರ್ಡಲ್ಲಿ ತೋರಿಸಿ ಆಪ್ರೇಷನ್ ಮಾಡಬೇಕು ಅಂತ ಹೇಳಿದ್ರು. ನಮಗೆ ತೋಚಿದ್ದೊಂದೇ, ಸುಷುಮೀಂದ್ರರನ್ನು ಕರೆದು ಪಾದಪೂಜೆ ಮಾಡಿ ಆಪ್ರೇಷನ್ಗೆ ಹೋಗೋದು. ಇದು ಒಂದೇ ದಾರಿ ನಮಗೆ ತೋಚಿದ್ದು. ಸುಷುಮೀಂದ್ರನ ಒಂದು ಸಲ ಕರೆದ್ವಿ, ಪಾದಪೂಜೆ ಮಾಡಿದ್ವಿ. ಡಾಕ್ಟ್ರಿನ ಸ್ವಲ್ಪ ಡಿಲೇ ಮಾಡಿದ್ರು. ಮತ್ತೊಂದು ಸಲ ಕರೆದು ಮತ್ತೆ ಮಾಡಿದ್ವಿ. ಮಂತ್ರಾಕ್ಷಿ ಕೊಡ್ತು, ಏನಾಗಲ್ಲ, ಆಗತ್ತೆ, ಸರಿ ಹೋಗುತ್ತೆ. ಗುರುಗಳಿಗೂ ಸುಷುಮೀಂದ್ರ ತೀರ್ಥರಿಗೂ ಲಕ್ಷ್ಮೀನಾರಾಯಣಾಚಾರ್ಯರಿಗೂ ಅತ್ಯಂತ ಅನ್ಯೋನ್ಯ. ಇಬ್ಬರು ನದಿಯಲ್ಲಿ ಸ್ನಾನಕ್ಕೆ ಒಟ್ಟಿಗೆ ಹೋಗೋರು. ಹೀಗಾಗಿ ಶಿಷ್ಯನಿಗೆ ಆಗತ್ತೆ ಹೋಗು ಅಂತ ಹೇಳಿ ಕಳಿಸಿದ್ರು. ನಾನು ನಮ್ಮ ಅಣ್ಣನ ಕರ್ಕೊಂಡು ಮತ್ತು ಹಾಸ್ಪಿಟಲ್ಗೆ ಅಡ್ಮಿಟ್ ಆದಾಗ, ಆವತ್ತಿನ ದಿನ ರಾತ್ರಿ ICUನಲ್ಲಿ ಅವರಿದ್ದಾರೆ. ಆಪ್ರೇಷನ್ ಸಕ್ಸಸ್ ಆಗಿದೆ, ICUನಲ್ಲಿ ಅವರಿದ್ದಾರೆ. ಆಸ್ಪತ್ರೆಯ ಮೆಟ್ಲ ಮೇಲೆ ನಾನು ಮಲಗಿದ್ದೀನಿ. ಸರರಾತ್ರಿ ಮಧ್ಯರಾತ್ರಿ ಪಕ್ಕದಲ್ಲಿ ಒಬ್ಬ ಮುಸ್ಲಿಂ ಹುಡುಗ ಮಲಗಿದ್ದಾನೆ. ಅವ್ರದ್ದು ಯಾವುದೋ ಆಪ್ರೇಷನ್ ಇತ್ತು ಅಂತ ಕಾಣುತ್ತೆ. ದೊಡ್ಡ ನಮ್ಮ ಹಾಸ್ಪಿಟಲ್ದು ಡೋರು ದೊಡ್ಡದಿರುತ್ತೆ. ಆ ದೊಡ್ಡ ಡೋರಲ್ಲಿ ವೆಂಕಪ್ಪ ನಿಂತಿದ್ದಾನೆ. ಸುಷುಮೀಂದ್ರರು ಅಲ್ಲಿ ಪ್ರಾರ್ಥನೆ ಮಾಡ್ತಿದ್ದಾರೆ ವೆಂಕಪ್ಪನಲ್ಲಿ, ನನ್ನ ಶಿಷ್ಯನಿಗೆ ಒಳ್ಳೇದು ಮಾಡು, ನನ್ನ ಶಿಷ್ಯನಿಗೆ ಅನುಕೂಲ ಮಾಡು ಅಂತ. ಇಂಥ ಗುರುಗಳು ಎಲ್ಲರೂ ಸಿಗ್ತಾರ? ಇಂಥ ದೊಡ್ಡ ಗುರುಗಳು ಎಲ್ರಿಗೂ ಹೀಗೆ ಅನುಗ್ರಹ ಮಾಡಿದ್ದಾರೆ. ಆಪ್ರೇಷನ್ ಆಯಿತು, ಮತ್ತೊಂದು 20-22 ವರ್ಷ ಆರಾಮಾಗಿದ್ದರು. ಆಮೇಲೆ ಅವರು ಹರಿಪಾದವನ್ನು ಸೇರಿದರು. ನನಗೆ ಲಗ್ನ ಆಗಿದ್ದು 1997. ಇವರು ಅಣ್ಣನಿಗೆ ಆಶೀರ್ವಾದ ಮಾಡಿದ್ದು 1997. ಅಲ್ಲಿಂದ ಲಗ್ನ ಆಗಿ 3 ವರ್ಷ ಆಯಿತು, ಮಕ್ಕಳಾಗಲಿಲ್ಲ ಅಂತ ತಿರ್ಗಾ ಗುರುಗಳಲ್ಲಿ ಹೋಗಿ ಕೇಳುವಾಗ ಗುರುಗಳು ಹೇಳಿದ್ರು, ಬಾಯಲ್ಲಿ ಸಂತಾನ ಗೋಪಾಲಕೃಷ್ಣ ಅಂತ ಬರಿ, ಸಂತಾನ ಗೋಪಾಲಕೃಷ್ಣ ಅಂತ ಬರಿ, ಆಗತ್ತೆ ಅಂತ. ಅದು ಆದಮೇಲೆ ನನಗೆ ಹರಣಿ ಅಂತ ಒಂದು ಹೆಣ್ಣು ಮಗು ಹುಟ್ಟಿತು. ಎಲ್ಲ ಗುರುಗಳ ಆಶೀರ್ವಾದ. ಸುಧೀಜನ ಸುಮಂದಾರಂ ಸುಧೀಂದ್ರ ಸುಶುಪ್ರೇಂ ಸುಷುಮೀಂದ್ರ ಗುರು ಮುಂದೆ ಸುಜಯೀಂದ್ರ ಕರೋದ್ಭವಂ. ಕೃಷ್ಣಾರ್ಪಣಮಸ್ತು. ಪರಮ ಪೂಜ್ಯ ಸುಷುಮೀಂದ್ರ ತೀರ್ಥ ಶ್ರೀಪಾದಂಗಳವರ ಬಗ್ಗೆ ಅಪಾರವಾದ ಬೇಕಾದಷ್ಟು ಹೇಳುವಂಥದ್ದಿದೆ. ಅದರಲ್ಲಿ ಯಥಾಮತಿ ನಾವು ಕಂಡಂತೆ ವಿದ್ಯಾಪೀಠದಲ್ಲಿ 1991 ರಿಂದ 2000 ಇಸ್ವಿವರೆಗೂ ನಾವು ವಿದ್ಯಾಪೀಠದ ಗುರುಸಾರ್ವಭೌಮ ಸಂಸ್ಕೃತ ವಿದ್ಯಾಪೀಠ ಮಂತ್ರಾಲಯದಲ್ಲಿ ಇದ್ವಿ. ಸಂಪೂರ್ಣ ಸುಷುಮೀಂದ್ರ ಸ್ವಾಮಿ ಅವಧಿ ಪೂರ್ತಿ ಅವ್ರದ್ದೇ ಪಿರಿಯಡು. ನಾನು ಸಂಪೂರ್ಣ ಋಗ್ವೇದ ಅಧ್ಯಯನ ಮಾಡಿದ್ದು ಅಲ್ಲಿ. ಅವರು ಎಷ್ಟು ಅನುಗ್ರಹ ಮಾಡಿದರು ಅಂತಂದರೆ, ನಮ್ಮದು ಅವಾಗ ವಿದ್ಯಾಪೀಠ ಪ್ರಾಕಾರದಲ್ಲೇ ಇತ್ತು. ಪ್ರತಿದಿನ ಸ್ವಾಮಿಗಳು ಮಂತ್ರಾಲಯದಲ್ಲಿ ಇದ್ದಾಗ ಪ್ರತಿದಿನ ರಾತ್ರಿ ಅವರು ಪಳಾರ ಮುಗಿಸ್ಕೊಂಡು ಹಿಂಗೆ ರಾಯರ ಪ್ರದಕ್ಷಿಣೆ ಹಾಕಿ ಹೋಗಬೇಕಾದ್ರೆ ಎಲ್ಲ ಹುಡುಗರನ್ನ ಭೇಟಿಯಾಗಿ ಸ್ವಾಮಿ ರೂಮಿಗೆ ಹೋಗೋರು. ಒಂದು ದಿವಸನೂ ತಪ್ತಾನೇ ಇರಲಿಲ್ಲ. ಇದು ಮಾತ್ರ 10 ಆಗಲಿ 10:30 ಆಗಲಿ ಯಾವಾಗಿದ್ರೂ ಸ್ವಾಮಿ ಭೇಟಿಯಾಗಿ ಹೋಗೋರು. ಅವ್ರ ರೂಮಲ್ಲಿ ಏನಾದರೂ ಹಣ್ಣುಗಳು ಜಾಸ್ತಿ ಏನಾದರೂ ಇದ್ದರೆ ಎಲ್ಲ ಹುಡುಗರನ್ನ ಕರ್ಕೊಂಡೋಗಿ ಕೊಡೋರು, ಕೊಟ್ಟು ಅನುಗ್ರಹ ಮಾಡಿ ಕಳಿಸೋರು. ಯಾವುದು ಕೂಡ ಇಟ್ಕೊತಿರ್ಲಿಲ್ಲ ರೂಮಲ್ಲಿ. ಯಾಕಂದರೆ ನಾವು ರಾಯರನ್ನ ನೋಡಿಲ್ಲ, ಪ್ರತಿನಿಧಿಯಾಗಿ ಸುಷುಮೀಂದ್ರ ಸ್ವಾಮಿನ ನೋಡ್ತಾ ಇದ್ವಿ. ರಾಯರು ಕೂಡ ಹಂಗೆ. ರಾಘವೇಂದ್ರ ವಿಜಯದಲ್ಲಿ ಯಾರಾದರೂ ಒಬ್ಬರು ಬಂದು 1-2 ಸೇರು ಅಕ್ಕಿ ಕೊಟ್ಟರೆ ಗಂಡ ಹೆಂಡತಿ ಮಗನಿಗೆ ಎಷ್ಟು ಬೇಕೋ ಅಷ್ಟೇ ಅಕ್ಕಿ ಇಟ್ಕೊಂಡು ಉಳಿದಿದ್ದು ವಾಪಸ್ ಕೊಟ್ಬಿಡೋರು. ಇಲ್ಲ ನಾಳೆಗೆ ಇಟ್ಕೊಳ್ರಿ ಅಂದರೆ ನಂತರ ಇನ್ನೂ ಸುಮಾರು ಜನ ಇರ್ತಾರೆ, ಅವ್ರೇನು ಮಾಡ್ತಾರೆ ಅಂಥೇಳಿ ನಾಳೆ ದೇವರಿದ್ದಾನೆ ಅಂಥೇಳಿ ವಾಪಸ್ ಕೊಟ್ಬಿಡ್ತಿದ್ರು ರಾಯರು. ನಾವು ರಾಯರನ್ನ ನೋಡಿಲ್ಲ ಅಂಬೋದೇನು ಸುಷುಮೀಂದ್ರ ಸ್ವಾಮಿನೇ ನೋಡಿದ್ವಿ.
ಹಾಗಾಗಿ ಸ್ವಾಮಿಗಳು ಯಾವುದೂ ಇಟ್ಕೊತಿರ್ಲಿಲ್ಲ. ಎಷ್ಟೇ ಹಣ್ಣು ಇಣ್ಣು ಏನೇ ವಸ್ತ್ರ ಯಾವುದೇ ಬಂದ್ರೂ ಎಲ್ಲ ವಿದ್ಯಾಪೀಠದ ಹುಡುಗರಿಗೆ. ಆದರೆ ನಾವು ಕೂಡ ಅದನ್ನು ಅನುಭವಿಸಿದ್ದೀವಿ. ಅಂಥ ವಿಶೇಷ ಸ್ವಾಮಿಗಳು ನಮಗೆ ವಿದ್ಯೆ ಕೊಟ್ಟಿದ್ದು ಅಲ್ಲದೆ ಜೀವನ ಪರ್ಯಂತನೂ ಅನುಗ್ರಹ ಮಾಡಿದವರು. ವಿಶೇಷವಾಗಿ ನಮಗೆ ತಿರುಮಲ ತಿರುಪತಿ ದೇವಸ್ಥಾನ ವೇದ ಪಾರಾಯಣಸ್ ಅಂತ ಒಂದು ಸ್ಕೀಮ್ ಇದೆ. ಆ ಸ್ಕೀಮಲ್ಲಿ ನಮಗೆ 2009 ಅವರು ಕೊನೆಯ ಕ್ಷಣಗಳಲ್ಲಿ ನಮಗೆ ಸರ್ಟಿಫಿಕೇಟ್ ಕೊಟ್ಟು ತಿರುಪತಿಯಲ್ಲಿ ಪಾಸಾಗಿ ಅನುಗ್ರಹ ಮಾಡಿದ್ದು ಸುಷುಮೇಂದ್ರ ಸ್ವಾಮಿಗಳು. ಇವತ್ತಿಗೆ ಒಂದು 14 ವರ್ಷಗಳ ಕಾಲ ನಮಗೆ 2011ರಲ್ಲಿ TTD ವೇದ ಪಾರಾಯಣ ಅಂತ ಒಂದು ಜಾಬ್ ಬಂತು. ಅದು ಕೂಡ ಸಂಪೂರ್ಣ ಸುಷುಮೇಂದ್ರ ಸ್ವಾಮಿಗಳ ಅನುಗ್ರಹ. ಅದು ಬಂದಿದ್ದೇನು ಅಲ್ದಂತಂದರೆ ನನ್ನ ಪರಿವಾರಿಗೆ, ನಮ್ಮ ಕುಟುಂಬಕ್ಕೂ ಕೂಡ ಅದು ಅನ್ವಯಿಸುತ್ತೆ ಮುಂದೆ. ಅದನ್ನೂ ಅನುಗ್ರಹ ಮಾಡಿದ್ದು ಪರಮ ಪೂಜ್ಯ ಸುಷುಮೇಂದ್ರ ಸ್ವಾಮಿಗಳು. ಅವರ ಅನುಗ್ರಹ ಏನಂತಂದರೆ, ನಮ್ಮ ದೊಡ್ಡ ಮಗನೂ ಕೂಡ ಇವತ್ತಿಗೂ ಶ್ರೀರಂಗದಲ್ಲಿ ಋಗ್ವೇದ ಸಂಪೂರ್ಣ ಅಧ್ಯಯನ ಮಾಡಿದ್ದಾನೆ. ಅದು ಕೂಡ ಸುಷುಮೇಂದ್ರ ಸ್ವಾಮಿಗಳ ಅನುಗ್ರಹ. ಇನ್ನೊಂದು ಏನು ಅಂತಂದರೆ, ನಾವು ಸುಷುಮೇಂದ್ರ ತೀರ್ಥ ವೇದ ವಿದ್ಯಾರ್ಥಿ ಸಂಘ ಅಂತ ಒಂದು ನಾವು ಮಾಡ್ಕೊಂಡಿದ್ವಿ. ಈ 8-9 ವರ್ಷಗಳಿಂದ ಪರಮಾತ್ಮನ ಸ್ವಯಂ ವ್ಯಕ್ತ ಸ್ಥಳದಲ್ಲಿ ಪುರಿ ಜಗನ್ನಾಥ, ಅಹೋಬಿಳ, ಲಾಸ್ಟ್ ಇಯರ್ ಅಯೋಧ್ಯೆ ಕ್ಷೇತ್ರದಲ್ಲಿ ಕ್ಷೇತ್ರಕ್ಕೆ ಕಾಲಿಟ್ಟರೆ ಎಷ್ಟೋ ಅಪಾರವಾದಂಥ ಪುಣ್ಯ. ಅದರಲ್ಲಿ ಸಂಪೂರ್ಣ ಋಗ್ವೇದ ಸಂಹಿತ ಮತ್ತು ಯಜುರ್ವೇದ ಸಂಹಿತ ಹೋಮ, 100 ಜನಕ್ಕೆ ಅನ್ನ ಸಂತರ್ಪಣೆ ಮಾಡುವಂಥ ಭಾಗ್ಯನೂ ಕೂಡ ಸಂಪೂರ್ಣ ಸುಷುಮೇಂದ್ರ ಸ್ವಾಮಿಗಳ ನಮಗೆ ಅನುಗ್ರಹ ಎಷ್ಟರ ಮಟ್ಟಿಗಿದೆ ಅಂತಂದರೆ, ಅದು ಸರ್ವಾತ್ಮನಃ ಅದು ಅಂತ್ಯ ಮಾಡ್ಲಿಕ್ಕೆ ಸಾಧ್ಯನೇ ಇಲ್ಲ. ಅಷ್ಟು ವಿಶೇಷವಾಗಿ ನಮಗೆ ಪರಮ ಪೂಜ್ಯ ಶ್ರೀಪಾದಂಗಳವರು ಪೂರ್ತಿ ಅನುಗ್ರಹ ಮಾಡಿದ್ದಾರೆ. ಮತ್ತೊಂದು ಅವರ ಅನುಗ್ರಹ ಏನು ಅಂತಂದರೆ, ತಿರುಮಲದಲ್ಲಿ ಶ್ರೀನಿವಾಸನ ಗರ್ಭಗುಡಿಯಲ್ಲಿ ಪ್ರತಿ ವರ್ಷವೂ ಕೂಡ 10 ದಿನ ವೇದ ಪಾರಾಯಣ ಮಾಡುವಂಥ ಸೌಭಾಗ್ಯ ಪರಮ ಪೂಜ್ಯ ಶ್ರೀಪಾದಂಗಳವರು ನಮಗೆ ಒಂದು ಅನುಗ್ರಹ ಮಾಡಿದ್ದು. ವರ್ಷಕ್ಕೆ 15ರಿಂದ 20 ಸಲ ದರ್ಶನಕ್ಕೆ, 15ರಿಂದ 20 ಬಾರಿ ಶ್ರೀನಿವಾಸನ L1 ಗೇಟ್ ಅಂತ ಹೇಳ್ತಾರೆ, ಪೂರ್ತಿ ಗರ್ಭಗುಡಿ ಮುಂದೆ ದರ್ಶನ ಮಾಡುವಂಥ ಸೌಭಾಗ್ಯವನ್ನು ಪರಮ ಪೂಜ್ಯ ಸುಷುಮೇಂದ್ರ ಶ್ರೀಪಾದಂಗಳವರು ನಮಗೆ ಉತ್ತಮವಾದಂಥ ಅನುಗ್ರಹ. ಅದು ಜನ್ಮದಲ್ಲೂ ಕೂಡ ಮರೆಯಲಿಕ್ಕೆ ಸಾಧ್ಯವಾಗಲಾರ್ದಂಥ ದೊಡ್ಡ ವಿಶೇಷ ಕೊಡುಗೆ ನಮಗೆ. ಇದು ನಾನು ಕಂಡಂತೆ ಎರಡು ಮಾತು ಮಾತ್ರ. ಇನ್ನು ಅನೇಕ ಬೇಕಾದಷ್ಟು ಇದೆ ಸುಷುಮೇಂದ್ರ ಸ್ವಾಮಿಗಳ ವರ್ಣನೆ, ಅವರ ಬಗ್ಗೆ, ಅವರ ಮಹಿಮೆ. ಸುಷುಮೇಂದ್ರ ತೀರ್ಥರ ಅಂತರ್ಯಾಮಿ, ರಾಘವೇಂದ್ರ ತೀರ್ಥ ಅಂತರ್ಯಾಮಿ ಆದಂಥ ಚತುರ್ಯುಗ ಮೂರ್ತಿ ಸೀತಾಪತಿ ಶ್ರೀಮನ್ ಮೂಲರಾಮಚಂದ್ರ ದೇವರಲ್ಲಿ ಒಂದು ಸಮರ್ಪಣೆ. ಕೃಷ್ಣಾರ್ಪಣಮಸ್ತು. ಶ್ರೀ ಸುಷುಮೇಂದ್ರ ತೀರ್ಥ ಗುರುಭ್ಯೋ ನಮಃ. ಇದೇ ತಿಂಗಳು ಏಪ್ರಿಲ್ 15ನೇ ತಾರೀಕು ನಡೆದಾಡುವ ರಾಯರೆಂದೇ ಖ್ಯಾತಿ ಪಡೆದ ಶ್ರೀ ಸುಷುಮೇಂದ್ರ ತೀರ್ಥ ಶ್ರೀಪಾದಂಗಳವರ ಆರಾಧನಾ ಮಹೋತ್ಸವ. ಆ ಆರಾಧನಾ ಮಹೋತ್ಸವ ಪೂರ್ವಕಾಲದಲ್ಲಿ ಅವರ ಸ್ಮರಣೆಯನ್ನು ಮಾಡಿ ನಾವೆಲ್ಲ ಕೃತಾರ್ಥರಾಗೋಣ. ಅವರ ಅಂತರ್ಯಾಮಿ ಶ್ರೀ ಗುರು ರಾಘವೇಂದ್ರ ತೀರ್ಥ ಶ್ರೀಪಾದಂಗಳವರ ಆಶೀರ್ವಾದಗಳನ್ನು ಪಡೆದು ಪುಣ್ಯವನ್ನು ಪಡೆಯೋಣ. ಈ ಸಂದರ್ಭದಲ್ಲಿ ಒಂದು ಘಟನೆ ನೆನಪಿಗೆ ಬರುತ್ತದೆ, ಅವರ ಸ್ಮರಣಾಪೂರ್ವಕ ಘಟನೆ. ಒಮ್ಮೆ ಯಾವ ಊರು ಅಂತ ನನಗೆ ಜ್ಞಾಪಕ ಇಲ್ಲ, ಅಲ್ಲಿ ನರಸಿಂಹ ದೇವರ ಹೋಮ ನಡೀತಿತ್ತು. ಆ ಹೋಮದಲ್ಲಿ ಎಲ್ಲರೂ ಭಾಗವಹಿಸಿ ಅದು ಬಹಳ ವಿಜೃಂಭಣೆಯಿಂದ ಹೋಮ ಮಾಡ್ತಿದ್ರು. ಅಲ್ಲಿ ಶ್ರೀ ಸುಷುಮೇಂದ್ರ ತೀರ್ಥ ಶ್ರೀಪಾದಂಗಳವರ ನೇತೃತ್ವದಲ್ಲಿ ನಡೀತಿತ್ತು. ಬಹಳ ಚೆನ್ನಾಗಿ ಎಲ್ಲ ವಿಜೃಂಭಣೆಯಿಂದ ಯಾಜ್ಞಿಕರೆಲ್ಲ ಕೂಡಿ ಆ ಹೋಮವನ್ನು ಮಾಡುತ್ತಿದ್ದ ಸಂದರ್ಭ ಶ್ರೀ ಸುಷುಮೇಂದ್ರ ತೀರ್ಥ ಶ್ರೀಪಾದಂಗಳವರು ಪೂಜಾದಿಗಳನ್ನೆಲ್ಲ ಮುಗಿಸಿ ಪೂರ್ಣಾಹುತಿ ಸಮಯಕ್ಕೆ ಬಂದು, ಪೂರ್ಣಾಹುತಿ ಕೊಡೋ ಸಮಯ, ಅಲ್ಲಿ ನೆರೆದಿದ್ದ ಎಲ್ಲ ಸಮ್ಮುಖದಲ್ಲಿ ಶ್ರೀಪಾದಂಗಳವರು
ಬಂದು ವೇದೋಕ್ತ ಪೂರ್ವಕ ವೇದಘೋಷಗಳೊಡನೆ ಮಂಗಳವಾದ್ಯಗಳೊಡನೆ ಆ ಹೋಮಕುಂಡದ ಹತ್ರ ಬಂದು ನರಸಿಂಹದೇವರನ್ನು ಪ್ರಾರ್ಥನೆ ಮಾಡಿ ಅಪೂರ್ಣಾಹುತಿಯನ್ನು ತೆಗೆದುಕೊಂಡು ಪೂರ್ಣಾಹುತಿ ಸಮಯದಲ್ಲಿ ಸಮರ್ಪಿಸಿದಾಗ ಯಜ್ಞಕುಂಡದಿಂದ ಹೊರಹೊಮ್ಮಿದ ಅಗ್ನಿ ನರಸಿಂಹದೇವರ ರೂಪದಲ್ಲಿ ಅವರ ಎತ್ತರಕ್ಕೆ ಪುಟಿದು ನಿಂತು ದರ್ಶನ ಕೊಟ್ಟು ನರಸಿಂಹದೇವರು ಹೋದಿದ್ದು ಫೋಟೋದಲ್ಲಿ ಸೆರೆ ಮಾಡಿದ್ರು ಯಾರು. ಆ ಫೋಟೋ ನನಗೆ ಯಾರೋ ತೋರಿಸಿದ್ರು. ಅದನ್ನು ನೋಡಿ ನನ್ನ ಮೈ ಜುಮ್ ಅಂದ್ಬಿಡ್ತು. ಇದು ಸುಮ್ಮನೆ ಬಂದಿದ್ದ ಅಗ್ನಿ ಅಥವಾ ಆ ಫೋಟೋದಲ್ಲಿ ಫೋಟೋಶಾಪ್ ಮಾಡಿದ್ದ ಅಂತ ಅಂದಾಗ ಅದು ವಿಡಿಯೋ ಬೇರೆ ಇತ್ತು. ಅದು ಎಲ್ಲಿದೆಯೋ ಗೊತ್ತಿಲ್ಲ ಈಗ. ಅಂಥ ಮಹಾಮಹಿಮರು ಅವರ ಆ ನಿಷ್ಕಲ್ಮಶ ಮನಸ್ಸಿಗೆ ಮತ್ತು ಅವರ ಪೂರ್ವಜನ್ಮದ ಒಂದು ದೈವಾನುಗ್ರಹ, ಯಾವುದೋ ದೇವತಾ ರೂಪವಾಗಿದ್ದ ಅವರಿಗೆ ಅಗ್ನಿಯು ನರಸಿಂಹದೇವರ ರೂಪದಲ್ಲಿ ದರ್ಶನ ಕೊಟ್ಟಿದ್ದನ್ನು ಕೇಳಿ ಅವರ ಬಗ್ಗೆ ಬಹಳ ಒಂದು ಭಕ್ತಿ ಭಾವುಕತೆ ಉಂಟಾಗಿ ಅಲ್ಲಿಂದಲೇ ನಾವು ನಮಸ್ಕಾರ ಮಾಡಿದ್ದೆವು. ನಾವು ಕಣ್ಣಾರೆ ನೋಡಿದಿದ್ರು ಆ ಫೋಟೋ ಅದು ತೋರಿಸಿ ಪ್ರತಿಯೊಬ್ಬರು ಅಲ್ಲಿ ನೆರೆದಿದ್ದವರು ನಮ್ಮನ್ನು ಕಂಡಾಗ ಹೇಳ್ತಾಯಿದ್ರು, ಹೌದು ನಾನೇ ಇದ್ದೆ ಅಲ್ಲಿ, ಈ ಥರ ಬಂತು ಅಂತ. ಎಂಥ ಮಹಾಮಹಿಮರು. ಅವರಿಗೆ ನರಸಿಂಹದೇವರ ದರ್ಶನ ಕೊಟ್ಟು ಅಗ್ನಿ ರೂಪದಲ್ಲಿ ಆ ಸಮಯದಲ್ಲಿ ಇದ್ದಂಥ ಎಲ್ಲರಿಗೂ ಆ ಒಂದು ಆಶೀರ್ವಾದ ರೂಪಕವಾಗಿ ಅದು ಆಯಿತು ಅಂತ ಕೇಳಿಪಟ್ಟೆ. ಅಂಥ ಮಹಾಮಹಿಮರ ಆರಾಧನಾ ಮಹೋತ್ಸವ. ಅವರು ತಮ್ಮ ಮಂತ್ರಶಕ್ತಿಯಿಂದ ಅನೇಕ ಜನರ ಕಷ್ಟಗಳನ್ನು ಪರಿಹರಿಸಿದ್ದಾರೆ. ಅಂಥ ಮಹಾನುಭಾವರು. ಅವರಿಗೆ ಅವರ ಆರಾಧನಾ ಪರ್ವಕಾಲದಲ್ಲಿ ಶಿರಸಾಷ್ಟಾಂಗ ನಮಸ್ಕಾರಗಳನ್ನು ಮಾಡ್ತಾ ಇದ್ದೇನೆ. ಈ ಒಂದು ಘಟನೆ ನೆನಪಿಸಿಕೊಂಡು ಅದನ್ನು ಒಂದು ವಾಕ್ ಕುಸುಮಾಂಜಲಿಯ ಮೂಲಕ ಶ್ರೀಶಾಚಾರ್ಯರು ನಮ್ಮನ್ನೆಲ್ಲ ಕೇಳಿ ಆ ಒಂದು ಪುಣ್ಯ ಸಂಪಾದನೆ ಮಾಡೋಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ಅವರಿಗೊಂದು ಧನ್ಯವಾದಗಳನ್ನ ಹೇಳ್ತಾ, ಈ ಶುಭ ಸಂದರ್ಭದಲ್ಲಿ ಶ್ರೀ ಸುಷುಮೇಂದ್ರ ತೀರ್ಥರಿಗೆ, ಅವರ ಅಂತರ್ಯಾಮದ ಶ್ರೀ ಗುರು ರಾಘವೇಂದ್ರ ತೀರ್ಥರಿಗೆ ಸಾಷ್ಟಾಂಗ ನಮಸ್ಕಾರ ಪೂರ್ವಕವಾಗಿ ಈ ಸಣ್ಣ ವಾಕ್ ಕುಸುಮಾಂಜಲಿಯನ್ನು ಅವರಿಗೆ ಅರ್ಪಿಸುತ್ತಿದ್ದೇನೆ. ಅವರ ಸ್ಮರಣಾರ್ಥ. ಶ್ರೀಕೃಷ್ಣ ಅರ್ಪಣಮಸ್ತು. ಸುಧೀಜನ ಸುಮಂದಾರಂ ಸುಧೀಂದ್ರ ಸುತ ಸುಪ್ರಿಯಂ ಸುಷಮೇಂದ್ರ ಗುರುಂ ವಂದೇ ಸುಜಯೀಂದ್ರ ಕರೋದ್ಭವಂ. ಶ್ರೀ ಸುಷಮೇಂದ್ರ ಗುರುಭ್ಯೋ ನಮಃ. ಆಹಾ, ಎಷ್ಟು ವೈವಿಧ್ಯಮಯವಾಗಿದೆ ಈ ಭಾವನೆಯ ವಾಕ್ಕುಸುಮಗಳು. ಪ್ರತಿಯೊಬ್ಬರ ಮಾತು ಗುರುಗಳ ಮತ್ತಷ್ಟು ಮಹಾತ್ಮೆಯನ್ನು, ಅವರ ವ್ಯಕ್ತಿತ್ವವನ್ನು ಅನಾವರಣಗೊಳಿಸುತ್ತಿದೆ. ಇದರಿಂದ ಮನಸ್ಸು ಮತ್ತಷ್ಟು ಅರಳುತ್ತಿದೆ. ಅರಳಿದ ಮನಸ್ಸಿನಿಂದ ಗುರುಗಳಲ್ಲಿ ಪ್ರಾರ್ಥಿಸುತ್ತೇವೆ. ನಮ್ಮ ಈ ಮಾತುಗಳನ್ನು ಸ್ವೀಕರಿಸಿ, ದೋಷಗಳಿದ್ದಲ್ಲಿ ಮನ್ನಿಸಿ, ನಮ್ಮ ಜೀವನದ ಉದ್ಧಾರಕ್ಕೆ ಅನುಗ್ರಹಿಸಬೇಕು ಎಂಬುದಷ್ಟೇ ನಮ್ಮ ಪ್ರಾರ್ಥನೆ. ಸಕಾಲಕ್ಕೆ ಈ ವಾಕ್ಕುಸುಮಗಳನ್ನು ಕೊಟ್ಟ ಎಲ್ಲರಿಗೂ ಕೃತಜ್ಞತೆಯನ್ನು ಸಲ್ಲಿಸುತ್ತಾ, ಅಭಿನಂದಿಸುತ್ತಾ ಧನ್ಯವಾದವನ್ನು ತಿಳಿಸುತ್ತೇವೆ. ಹಲವಾರು ಜನ ಕೊಟ್ಟಂತಹ ಈ ವಾಕ್ಕುಸುಮಗಳನ್ನು ಒಂದು ಮಾಲೆಯನ್ನಾಗಿ ಮಾಡಲು ಸಹಕರಿಸಿದ ರಿತ್ತಿ ಅಭಿಷೇಕ್ ಭಾರದ್ವಾಜನಿಗೆ ಕೃತಜ್ಞತೆಯ ಅಭಿನಂದನೆಗಳು. ಶ್ರೀ ವಿಶ್ವಾವಸುನಾಮ ಸಂವತ್ಸರದ ಶ್ರೀ ಸುಷಮೀಂದ್ರ ವಾಕ್ಕುಸುಮಾಂಜಲಿಯನ್ನು ಗುರುಗಳ ಸನ್ನಿಧಾನದಲ್ಲಿ ಸಮರ್ಪಣೆಯನ್ನು ಮಾಡುತ್ತಾ ಶ್ರೀ ಕೃಷ್ಣ ಅರ್ಪಣಮಸ್ತು.